ಮಾತನಾಡ್ತಕ್ಕಂತಹ ವಿಚಾರ ದೇವರ ಯೋಜನೆ. ದೇವರ ಯೋಜನೆ. ಈ ದೇವರ ಯೋಜನೆ ಏನಾಗಿದೆ? ನನ್ನ ವಿಷಯದಲ್ಲಿ ದೇವರ ಯೋಜನೆ ಏನಾಗಿದೆ? ನಿನ್ನ ವಿಷಯದಲ್ಲಿ ದೇವರ ಯೋಜನೆ ಏನಾಗಿದೆ? ಯೋಜನೆ ಮೀನ್ಸ್ ಇಂಗ್ಲೀಷಲ್ಲಿ ಹೇಳ್ತಾರೆ ಪ್ಲ್ಯಾನ್. ದೇವರೊಂದು ಪ್ಲ್ಯಾನ್ ಇಟ್ಟಿದ್ದಾರೆ. ಒಂದು ಪ್ಲ್ಯಾನ್ ಮಾಡಿಬಿಡ್ತಾರೆ. ಫಸ್ಟ್ ಪ್ಲ್ಯಾನ್ ಮಾಡಿ ಅದಕ್ಕೆ ಕೆಲವು ಕಾರ್ಯಗಳನ್ನು ಕೈಗೂಡುವಂತೆ ಜರುಗಿಸುವಂತೆ ಮಾಡ್ತಾರೆ. ಅಥವಾ ಹೀಗೆ ಹೇಳ್ಬೋದು, ಸ್ವಲ್ಪ ಚೇಂಜ್ ಮಾಡಿ ಹೇಳ್ತೀನಿ. ಇವತ್ತು ಒಂದು ಉದ್ದೇಶವನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಆ ಉದ್ದೇಶ ನೆರವೇರುವುದಕ್ಕೆ ಕೆಲವು ಯೋಜನೆಗಳನ್ನು, ಕೆಲವು ಪ್ಲ್ಯಾನ್ನ ದೇವರು ಮಾಡ್ತಾರೆ. ಗಮನಿಸ್ರಿ, ಒಂದು ಉದ್ದೇಶವನ್ನು ದೇವರು ಇಟ್ಟಿದ್ದಾರೆ. ಉದಾಹರಣೆಗೆ, ನೀವು ಒಂದು ಕುಟುಂಬದಲ್ಲಿ ಒಂದು ಗಂಡು ಹೆಣ್ಣು ಒಪ್ಪಂದ ಆಗಿ ಮದುವೆಗೆ ಸಿದ್ಧ ಆಯಿತು. ಇದು ಫಿಕ್ಸ್. ಈಗ ಇನ್ವಿಟೇಷನ್ ಹೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಎಷ್ಟು ಹೊಡಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ. ಉದ್ದೇಶ ಏನು? ಮದುವೆ. ಅರ್ಥ ಆಗ್ತಿದೆಯಾ? ಜೌಳಿ ತೆಗಿಬೇಕು, ಗಂಡು ಹೆಣ್ಣಿಗೆ ಬಟ್ಟೆ ತೆಗಿಬೇಕು, ಪ್ಲ್ಯಾನ್ ಮಾಡ್ತಾರೆ. ಉದ್ದೇಶ ಏನು? ಮದುವೆ. ಎಷ್ಟು ಜನರಿಗೆ ಅಡುಗೆ ಮಾಡಿಸ್ಬೇಕು, ಯಾವ ಅಡುಗೆ ಮಾಡಿಸ್ಬೇಕು, ಎಲ್ಲವನ್ನ ಪ್ಲ್ಯಾನ್ ಮಾಡ್ತಾರೆ. ಉದ್ದೇಶ ಏನು? ಮದುವೆ. ಇವತ್ತು ದೇವರು ನಮ್ಮನ್ನು ಕೆಲವು ಪ್ಲ್ಯಾನ್ಗಳನ್ನ ಇಟ್ಟು ನಡೆಸ್ತಾರೆ. ಆತನ ಉದ್ದೇಶ ಏನು? ಉದ್ದೇಶ ಏನು? ಇವತ್ತು ಮನೆ ಬಿಟ್ಟು ಹೊರಟ್ರಿ, ಎಲ್ಲಿಗೆ ಹೋಗ್ತೀವಿ ಅಂತ ಹೊರಟ್ರಿ? ಉದ್ದೇಶ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಪ್ಲ್ಯಾನ್ಗೆ ಏನೂ ಇರಲ್ಲ. ಲೇಟಾಗಿ ಎದ್ದೇಳೋದು, ಲೇಟಾಗಿ ಅಲ್ಲಿ ತಿರ್ಗಾಡ್ಕೊಂಡು ಮಾತಾಡ್ಕೊಂಡು ನಿಂತಿರೋದು. ಟೈಮ್ ನೋಡೋದು, ಇನ್ನೂ ಒಂಚೂರು ಟೈಮ್ ಅದಕ್ಕಪ್ಪ, ಚರ್ಚ್ಗೂ ಆಗ್ಬೋದಾಗ ಗಂಟೆ ಹೋಗಿದ್ದು ಬರಮ್ ಚರ್ಚ್ಗೆ ಅಂತ ಮನಸ್ಸಿಗೆ ಹೇಳ್ಕೊಂಡು ಬಂದುಬಿಡೋದು. ಇದಲ್ಲ, ರಾತ್ರಿಯಿಂದಲೇ ಪ್ಲ್ಯಾನ್ ಮಾಡಿ ನಾಳೆ ಇಷ್ಟೊತ್ತಿಗೆ ಹೋಗಬೇಕು, ಬೇಗ ಎದ್ದು ಹೇಳಬೇಕು, ಇಷ್ಟೊತ್ತಿಗೆ ರೆಡಿ ಆಗಬೇಕು, ಇಷ್ಟೊತ್ತು ಬಸ್ಸು ಅಥವಾ ಇಷ್ಟೊತ್ತಿಗೆ ಆಟೋ ಹಿಡಿಬೇಕು ಅಂತೇಳಿ ಸಮಯಕ್ಕೆ ಸರಿಯಾಗಿ ಬಂದು ಸೇರ್ತೀವಿ ನೋಡಿ. ಇದು ಪ್ಲ್ಯಾನ್, ಉದ್ದೇಶ. ಉದ್ದೇಶ ನೆರವೇರಬೇಕು ಅಂದರೆ ನಾವೆಲ್ಲ ಏನಿರಬೇಕು? ಪ್ಲ್ಯಾನ್ ಇರಬೇಕು, ಯೋಜನೆ ಇರಬೇಕು. ಹಾಗಿದ್ರೆ ದೇವರು ನಮ್ಮ ಮೇಲೆ ಅನೇಕ ಉದ್ದೇಶಗಳನ್ನ ಇಟ್ಟಿದ್ದಾರೆ. ಆ ಉದ್ದೇಶಗಳನ್ನು ಇಟ್ಟು ಕೆಲವು ಪ್ಲ್ಯಾನ್ಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸ್ತಾರೆ. ಇವತ್ತು ಏನಾದರೂ ನನ್ನ ಜೀವನದಲ್ಲಿ ನಡೆದ್ರೆ ಇದು ಏನಕ್ಕೋಸ್ಕರ ಈ ಪ್ಲ್ಯಾನ್ ದೇವರಲ್ಲಿ ಏನು ಉದ್ದೇಶ ನಮಗೆ ತಿಳಿದಿದ್ರೆ, ನಾನಾಗಲೇ ಹೇಳಿದೆ, ಎಷ್ಟು ಜನಕ್ಕೆ ಅಡುಗೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಉದ್ದೇಶ ಏನಾಗಿದೆ? ಈಗ 10 ಜನ ಕೂತ್ಕೊಂಡು ಮನೆ ಸುತ್ತ ಮಾತಾಡ್ತಿರ್ತಾರೆ. ಮದುವೆಗೆ ಒಂದು 2,000 ಜನಕ್ಕೆ ಮಾಡ್ಸೋಣ, ಏನೇನು ಮಾಡ್ಸೋಣ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ದಿಢೀರ್ನ 10 ಜನದಲ್ಲಿ ಒಬ್ಬ ಇದ್ಬಿಟ್ಟು, ಯಾತಕ್ಕೆ ಇಷ್ಟೊಂದು ಅಡುಗೆ ಮಾಡ್ತೀರಿ ನಾವಿರೋ 4-5 ಜನಕ್ಕೆ ಅಂದರೆ, ಆ ವ್ಯಕ್ತಿ ಎಲ್ಲಿದ್ದಾಗರೆ? ಇಲ್ಲಿರಲಿಲ್ಲ. ಉದ್ದೇಶ ಅವನಿಗೆ ಗೊತ್ತಿಲ್ಲ. ಇವತ್ತು ನಮ್ಮಲ್ಲಿಯೂ ಆತ್ಮೀಯತೆಯಲ್ಲಿ ಬಂದ್ಬಿಟ್ಟಿದ್ದೀವಿ, ಸಭೆಯಲ್ಲಿದ್ದೀವಿ, ವಾಕ್ಯ ಕೇಳ್ತಿದ್ದೀವಿ, ನಡೆಸಲ್ಪಡ್ತಿದ್ದೀವಿ. ಈಗಿದ್ರೂ ಏನಾದರೂ ಒಂದು ಹೋರಾಟವೋ, ಒಂದು ಸಂತೋಷವೋ, ಒಂದು ಇಕ್ಕಟ್ಟು ನಮ್ಮ ಜೀವನದಲ್ಲಿ ಎದುರಾದಾಗ ನನಗೆ ಯಾಕೆ ಇದು ಬಂತು ಅಂದರೆ 10 ಜನರ ಮಧ್ಯೆ ಒಬ್ಬ ಕೇಳಿದ್ರೆ ಇದಕ್ಕೆ ಅಡುಗೆ ಅಂತ ಆ ಗುಂಪಿಗೆ ಸೇರಿದವರು. ಅರ್ಥ ಆಯ್ತಾನೆ ಹೇಳಿದ್ದು? ಉದ್ದೇಶ ಕರೆಕ್ಟಾಗಿ ಗೊತ್ತಾಗಿದ್ದರೆ ನನ್ನ ಪ್ಲ್ಯಾನ್ಗಳು ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಜೊತೆಗೆ ಅದರ ಪ್ಲ್ಯಾನ್ ಏನಾಗುತ್ತೆ, ನಮಗೆ ಜಯವನ್ನು, ಸಕ್ಸಸ್ನ ತರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಇವತ್ತು ಆತ್ಮೀಯ ಜೀವಿತದಲ್ಲಿ ಕಾಲಿಟ್ಟುವಂಥ ನಿಮ್ಮೊಬ್ಬೊಬ್ಬರಿಗೂ ದೇವರು ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಆ ಉದ್ದೇಶ ಇಟ್ಟುಕೊಂಡೇ ಆ ಫ್ಲಾಸ್ಕ್ಗಳು, ಬಾಟ್ಲಿಗಳು ಎಲ್ಲ ದೂರ್ಕಿಡಿ, ಅಳಬರೆ. ಗಮನಿಸ್ರಿ, ನಾನು ಮಾತಾಡ್ತಿರುವಂಥದ್ದು ದೇವರ ಯೋಜನೆ. ಇವತ್ತು ನಿಮ್ಮನ್ನು ಒಂದು ಉದ್ದೇಶವನ್ನು ಇಟ್ಟು ಪ್ಲ್ಯಾನ್ ಮಾಡಿದ್ರು. ಏನಂತ ಪ್ಲ್ಯಾನ್ ಮಾಡಿದ್ರು? ಇಲ್ಲಿ ಯಾರಿಗಾದರೂ ಸುವಾರ್ತೆ ಹೇಳಿ ನಿಮ್ಮಿಂದ ಬಂದವರು ಇಲ್ಲಿದ್ದಾರಾ? ಇವತ್ತಿರುವಂಥವ್ರು ನೀವು ಸುವಾರ್ತೆ ಹೇಳಿದವ್ರು ಎಲ್ಲರೂ ಯಾರಾದರೂ ಇಲ್ಲಿದ್ದಾರಾ? ಇರೋರು ಕೈ ಎತ್ತಿ. ಪವಿತ್ರ ಯಾರು ನಿಮ್ಗೆ ಸುವಾರ್ತೆ ಹೇಳಿದ್ರಿ? ಇಲ್ಲಿಲ್ಲ, ಅವರಿಬ್ಬರು ಬಿಡಿ. ಮಹೇಶ್ವರಿ, ಓಕೆ. ಮಹೇಶ್ ಬ್ರದರ್ ಅವ್ರು ಇಲ್ಲೇ ಇವತ್ತು ಬಿಡಿ. ವಿಜಯ್, ವಿವೇಕ್, ಗುಡ್. ಕಾವ್ಯ, ಚೈತ್ರ ಇಲ್ಲಿಗಾರ, ವೆರಿ ಗುಡ್. ಇಲ್ಲ ಚೈತ್ರ 4 ಗಂಟೆಗಾರ. ಓಕೆ, ನೀವು ಅಲ್ಲಿ ಯಾರು? ಓಕೆ, ಗುಡ್. ಗಮನಿಸ್ರಿ, ಈಗ ದೇವರು ಇವರ ಮೇಲೆ ಒಂದು ಉದ್ದೇಶವನ್ನು ಇಟ್ಟರು. ವಿಜಯ್ ಹೇಳುವಂತೆ ವಿವೇಕನ ಮೇಲೆ ಒಂದು ಉದ್ದೇಶ ಇತ್ತು ದೇವರಿಗೆ. ಈಗ ಪ್ಲ್ಯಾನ್ ಮಾಡಿದ್ರು, ವಿವೇಕನ ಸಂಧಿಸ್ಬೇಕು ಅಂತ ಹೇಳಿ. ಫಸ್ಟು ಪ್ಲ್ಯಾನ್ ಏನು ಮಾಡಿದ್ರು ಗೊತ್ತಾ? ನಾವು ವಿಜಯನ ಸಂಧಿಸ್ಬೇಕು ಅಂತ ದೇವರು ಪ್ಲ್ಯಾನ್ ಮಾಡಿದ್ರು. ಆ ಪ್ಲ್ಯಾನ್ ಏನಾಯಿತು? ಆ ಪ್ಲ್ಯಾನ್ ಸಕ್ಸಸ್ ಆಗಿ ದೇವರ ಉದ್ದೇಶ ವಿವೇಕ್ ಸಭೆಗೆ ಬರುವುದರ ಮೂಲಕ ಅದನ್ನು ನೆರವೇರಿತು. ಅರ್ಥ ಆಯ್ತಾ? ಉದ್ದೇಶ ನೆರವೇರಬೇಕು ಅಂತ ಹೇಳಿದ್ರೆ ದೇವರು ಏನು ಮಾಡ್ತಾರೆ? ಪ್ಲ್ಯಾನ್ ಮಾಡ್ತಾರೆ.
ಈಗ ನೀನು ಸಭೆಗೆ ಬರಬೇಕು ಅಂತ ಹೇಳಿದ್ರೆ ಶಶಿಕಲಾ ಸಿಸ್ಟರ್ಗೆ ಒಂದು ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಏನಕ್ಕೆ ಬಂತು? ಪ್ಲಾನ್ ಅದು. ಹಲ್ಲೆಲೂಯ. ಕ್ಯಾನ್ಸರ್ ಏನಕ್ಕೆ ಬಂತು? ವಾಹ್ ದೇವ್ರೇ ಎಂಥ ಪ್ಲ್ಯಾನಪ್ಪ ಅಂದಮ್ಮ ನಾವು ಆಗನ್ಬೇಕು. ಆಮೇಲೆ ಇಂಥ ಪ್ಲ್ಯಾನ್, ಎಂಥ ಒಂದು ಇಕ್ಕಟ್ಟು ಬಂತು. ಆ ಇಕ್ಕಟ್ಟಿನ ನಿಮಿತ್ತ ದೇವರ ಬಳಿ ಬಂದೆ ನಾನು. ಅದು ಪ್ಲ್ಯಾನ್. ಅಂದರೆ ಉದ್ದೇಶ ಒಂದೇ, ದೇವರ ಆ ಯೋಜನೆ, ಆ ಉದ್ದೇಶ ನೆರವೇರುವುದಕ್ಕೆ ಈ ಎಲ್ಲ ಪ್ಲ್ಯಾನ್ಗಳನ್ನು ದೇವರು ಮಾಡ್ತಾರೆ. ಹಾಗೆ ಇವತ್ತು ನಾವು ಸಭೆಯಲ್ಲಿದ್ದೀವಿ, ಮುಂದೆಯೂ ಕೂಡ ನಾವು ಹೇಗೆಲ್ಲ ಜೀವಿಸೋದಕ್ಕೆ ಏನೆಲ್ಲ ಪ್ಲ್ಯಾನ್ನ ದೇವರು ನಮ್ಮ ಜೀವನದಲ್ಲಿ ಮಾಡ್ತಾರೆ, ಏನೆಲ್ಲ ಉದ್ದೇಶಗಳಿದೆ ಅಥವಾ ಏನೆಲ್ಲ ಯೋಜನೆಗಳಿದೆ ಅನ್ನೋದರ ಕುರಿತಾಗಿ ನಾವು ಕಲಿಯೋಣ. ಅರ್ಥ ಆಯ್ತಾ ನನಗಿದ್ದು? ಇವತ್ತು ನಾನು ಮಾತಾಡ್ತಕ್ಕಂಥ ವಿಚಾರ ದೇವರ ಯೋಜನೆ ಅಥವಾ ದೇವರ ಉದ್ದೇಶ, ಪ್ಲ್ಯಾನ್ ಅಥವಾ ಗುರಿ. ಉದ್ದೇಶ ಮೀನ್ಸ್ ಗುರಿ ಅಂತ ಹೇಳೋದು. ಇದನ್ನು ನೆರವೇರಿಸಬೇಕು ಅಂತ ಹೇಳಿ ದೇವರು ನನ್ನ ಜೀವಿತದಲ್ಲಿ ಯಾವುದೆಲ್ಲ ಉದ್ದೇಶಗಳನ್ನು ಅಥವಾ ಯೋಜನೆಗಳನ್ನು ಇಟ್ಟಿದ್ರು ಅನ್ನೋದನ್ನು ನಾವು ಕಲಿಯೋಣ. ಮೊದಲನೇದಾಗಿ ನಾವು ತೆಗೆದುಕೊಳ್ಳೋಣ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ ಅದರ 6ನೇ ವಚನ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ ಅದರ 6ನೇ ವಚನ. ಹಾಂ, ಆದುಕೊಂಡನು. ದೇವರ ಒಂದು ಉದ್ದೇಶ ಏನು ಅಂದರೆ, ದೇವರ ಯೋಜನೆಗಳು ನಮ್ಮ ಜೀವನದಲ್ಲಿ ಏನು ನಡೀತಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಯಾಕಂದರೆ ಈ ಪ್ಲ್ಯಾನ್ ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ನಾವುಗಳು ಯಾಕೆ ಆರಿಸಲ್ಪಟ್ರೆ ಅಂತ ಹೇಳಿದ್ರೆ ಅದರ ಉದ್ದೇಶ ಏನು ಗೊತ್ತಾ? ನಾವು ಮೀಸಲು ಜನರಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಪ್ಲ್ಯಾನ್ ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದು. ಇವತ್ತು ನಾನು ಸಭೆಗೆ ಬರಬೇಕು, ಅದು ಕೂಡ ಎಬ್ನೇಜರ್ ಪ್ರಾರ್ಥನಾಲಯಕ್ಕೆ ಪಾಸ್ಟರ್ ಚಂದ್ರು ಅವರ ವಿಶ್ವಾಸಿಗಳಾಗಿರಲಿಕ್ಕೆ ದೇವರು ನಿಮ್ಮನ್ನು ಯಾರು ಪ್ಲಾನ್ ಮಾಡಿದ್ದು? ಕರ್ತನ ಪ್ಲಾನ್ ಮಾಡಿದ್ದು. ನಿಮಗೆ ಗೊತ್ತಿಲ್ಲ ಇವರು ಬೆಸ್ಟು, ಇವ್ರು ಬೆಸ್ಟ್ ಅಲ್ಲ, ಇವ್ರು ಸರಿ ಇಲ್ಲ, ನಿಮಗೆ ಗೊತ್ತಿಲ್ಲ. ದೇವರು ಅಂದುಕೊಂಡಿದ್ದಾರೆ ಇವರಿಗೆ ನಾನು ಇವರನ್ನು ಕೊಡಬೇಕು ಅಂತ. ದೇವರ ಅನಾದಿ ಕಾಲದ ಪ್ಲಾನ್, ಆತನ ಯೋಜನೆ. ಒಂದು ವೇಳೆ ಇದು ಸರಿ ಕಾಣಲಿಲ್ಲ ಅಂತ ಬಂದಾಗ, ಬೇಸರಿಕೆ ಆದಾಗ, ವೈಮನಸ್ಸುಗಳಾದಾಗ ನಾವು ಡಿಸೈಡ್ ಮಾಡಿಬಿಡಬಾರ್ದು ಇದು ನನ್ನದಲ್ಲ ಅಂತ. ಅರ್ಥ ಆಯ್ತಾ ಹೇಳಿದ್ದು? ಇಲ್ಲಿ ಮತ್ತೆ ನಿಮ್ಮನ್ನು ಕೇಳ್ತೀನಿ, ಇಲ್ಲಿ ತಂದೆ ಸೇರಿಸಿದ್ದು ಯಾರ ಪ್ಲಾನ್? ಕರ್ತನ ಪ್ಲಾನ್. ಅದು ದೇವರ ಪ್ಲಾನ್. ಬೇರೆ ಯಾರ ಇದರಲ್ಲಿ ಹೃದಯದಲ್ಲಿ ಬರೆದಿಟ್ಕೊಳ್ರಿ, ದೇವರೇ ನಾನು ಇರುವಂಥದ್ದು ನಿನ್ನ ಪ್ಲಾನ್. ಅದು ಸುಮ್ಮನೆ ಹೇಗೋ ಇಲ್ಲಿ ಬರಲಿಲ್ಲ. ಸರಿಯಾದ ರೀತಿಯಲ್ಲಿ ಕರ್ತನ ನಿಮ್ಮನ್ನು ಪ್ಲಾನ್ ಮಾಡಿದ ಇಲ್ಲಿ ತಂದು ಸೇರಿಸಿದ. ಅದಕ್ಕೆ ಅನೇಕ ಇಕ್ಕಟ್ಟುಗಳಾಗಿದೆ, ಕೆಲವು ಸಮಸ್ಯೆಗಳಾಗಿದೆ, ಕೆಲವು ಹೋರಾಟಗಳಾಗಿದೆ, ಕೆಲವು ಕಣ್ಣೀರುಗಳಾಗಿದೆ, ಕೆಲವು ಕಾಯಿಲೆಗಳಾಗಿದೆ. ಯಾವುದಾದ್ರೂ ವಿಷಯವನ್ನು ಇಟ್ಕೊಂಡು ಪ್ಲಾನ್ ಮಾಡಿ ದೇವರು ಮನೆಯಲ್ಲಿ ತಂದಿಟ್ಟಿದ್ದಾರೆ. ಇವತ್ತು ಕೆಲವು ಸಾರಿ ನಾವು ಯಾರಿಗೆ ಪ್ಲಾನ್ ಮಾಡೋದು ಹೇಳಿ ಮೇಡಮ್? ಈಗ ನಮ್ಮ ಮಕ್ಕಳನ್ನು ಮಕ್ಕಳೇ ಬನ್ನಿ ಇಲ್ಲಿ ಅಂತ ಕರೆಯೋಕ್ಕೆ ಪ್ಲಾನ್ ಮಾಡಬೇಕಾ? ಇಲ್ಲ. ಯಾರಿಗೆ ಪ್ಲಾನ್ ಮಾಡೋದು? ಹೇಳಿದ್ರು ಕೇಳದಿದ್ದವ್ರಿಗೆ ಪ್ಲಾನ್ ಮಾಡ್ತೀವಿ. ಹೌದಾ? ಎಲ್ಲರೂ ನನ್ನ ಜೊತೆ ಇರ್ರಿ. ಪ್ಲಾನ್ ಮಾಡ್ತೀವಿ ಅಂದರೆ ಕರೆದವ್ರಿಗೆ ಸುಮ್ಮನೆ ಬರ್ತಕ್ಕಂಥವ್ರಿಗೆ ಪ್ಲಾನ್ ಅವಶ್ಯಕತೆ ಇಲ್ಲ. ಕೇಳಿದವ್ರಿಗೆ ದಿಢೀರಲ್ಲಿ ಹೋಗಿ ಆಗ ಆಶ್ಚರ್ಯ ಹೇಳ್ತಾರೆ, ಏನೋ ಕರೀತಿದ್ದೆ, ಏನೋ ನಡೀತಿದ್ದಲ್ಲ ನೋಡು ಅಂತಾರೆ. ಯಾಕೆಂದರೆ ಅವನ್ನ ಇಲ್ಲಿ ಬರಮಾಡಬೇಕಿತ್ತು ಅಂತ. ಆಶ್ಚರ್ಯವಾಗಿ ಹೇಳಿದ್ರೆ ಬರ್ತಾನೆ ಅಂತ. ಸುಮ್ಮನೆ ಹೇಳಿದ್ರೆ ಒಯ್ತು ನೀರು ಪ್ಲಾನ್ ಮಾಡ್ತಾರೆ. ಇವತ್ತು ದೇವರು ನಮ್ಮ ವಿಷಯದಲ್ಲಿ ಪ್ಲಾನ್ ಮಾಡಿದ ಏನಕ್ಕೆ ಗೊತ್ತಾ? ನಾವೆಲ್ಲ ಮೊಂಡ್ರು ಅಂತ ಒಂದು ಯೋಜನೆ ಇಟ್ಟಿದ್ದಾರೆ. ಸುಮ್ಮನೆ ಬರಲ್ಲ ಇವರು. ಇಂಥ ಪೆಟ್ಟಿನಿಂದ, ಇಂಥ ಒಂದು ಹೋರಾಟದ ನಿಮಿತ್ತ, ಇಂಥ ಒಂದು ವಿಷಯದಲ್ಲೇ ಇವರು ಬರಲಿಕ್ಕೆ ಸಾಧ್ಯ ಅಂತ ದೇವರು ನಮ್ಮ ವಿಷಯದಲ್ಲಿ ಪ್ಲಾನ್ ಮಾಡಿದ್ದಾರೆ. ಉದ್ದೇಶ ಏನಂದರೆ ನಾವು ಆತನ ಸ್ವಕೀಯ ಜನರಾಗುವುದಕ್ಕಾಗಿ. ಸ್ವಕೀಯ ಜನ ಅಂದರೆ ಆತನ ಸ್ವಂತ ಜನ. ನಾವು ಸತ್ಯವೇದ ಹೇಳ್ತದೆ ಯೇಸು ಕ್ರಿಸ್ತನ ಸ್ವಂತ ಜನ ಯಾರು? ಇಸ್ರಾಯೇಲು. ಆದರೆ ಈ ವಚನ ಹೇಳ್ತದೆ ನನ್ನನ್ನು ನಿಮ್ಮನ್ನು ಸ್ವಂತ ಜನರಾಗುವುದಕ್ಕೋಸ್ಕರ ನಮ್ಮ ಮೇಲೆ ಈ ಪ್ಲಾನ್ನ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ನಾವೀಗ ಆತನ ಸ್ವಂತ ಜನ. ಇವತ್ತು ನಾವು ಲೋಕದಲ್ಲಿದ್ದರೂ ಕೂಡ ಲೋಕದವರ ಮಧ್ಯದಲ್ಲಿ ನಾನು ಯೇಸುವಿಗೆ ಸ್ವಂತದವಳು ಅನ್ನುವ ರೀತಿ ನಡ್ಕೊಳ್ಳುವಂಥವರು ಬೆರಳೆಣಿಕೆಯಷ್ಟು ಜನ ಮಾತ್ರ ನಮ್ಮ ಸಭೆಗಳು. ಕೆಲವರು ಅನ್ಯ ಜನರ ಮಧ್ಯದಲ್ಲಿದ್ದರೂ ನಾನು ಪ್ರತ್ಯೇಕಿಸಲ್ಪಟ್ಟವನು ಅನ್ನುವ ಹಾಗೆ ನಮ್ಮನ್ನು ಅನೇಕರ ಜೀವಿತ ಇಲ್ಲ. ಅಲ್ಲಲ್ಲಿಗೆ ಅಡ್ಜಸ್ಟ್ ಆಗಿ ಹೊಂದಿಕೊಂಡು ಹೋಗುವಂತಹ ಸ್ವಭಾವ. ಏನು ಹೇಳಬೇಕಂದ್ರೆ ಲೋಕ ಒಂದು ಬೈಗಳ ಮಾತು ಹೇಳ್ತಾರೆ, ಏನಂತ? ಗೋಸುಂಬೆ ಅಂತ. ಗೋಸುಂಬೆ ಅಂದರೆ ಏನು? ಬಣ್ಣ ಬದಲಾಯಿಸೋದು. ಎಲ್ಲಿ ಬದಲಾಯಿಸುತ್ತಂತೆ? ಅದು ಕ್ಯಾಮ್ರಾ ತಕ್ಕ 4-5 ಕಲರ್ ತೋರಿಸಿದ ಹೆಂಗೆ?
ಆಯಾ ಜಾಗಕ್ಕೆ, ಆಯಾ ಪರಿಸ್ಥಿತಿಗೆ ತಕ್ಕಂತೆ ಅದು ಬದಲಾಗುತ್ತದೆ. ಮನುಷ್ಯರು ಕೂಡ, ವಿಶ್ವಾಸಿಗಳು ಕೂಡ ಹಾಗೆ. ಅವರ ಹತ್ರ ಹೋದರೆ ಅವರ ಹಾಗೆ, ಇವರ ಹತ್ರ ಬಂದರೆ ಇವರ ಹಾಗೆ, ಸಭೆಗೆ ಬಂದರೆ ಸಭೆಯವರ ಹಾಗೆ, ಹೊರಗೆ ಹೋದರೆ ಹೊರಗಿನವರ ಹಾಗೆ. ಈ ರೀತಿ ಬದಲಾಗುವಂಥ ವಿಶ್ವಾಸಿಗಳಲ್ಲ. ಬಟ್ ನಮ್ಮ ಹೃದಯದಲ್ಲಿ ಇರಬೇಕು. ವಾಕ್ಯ ಹೇಳ್ತದೆ, ನಿನ್ನನ್ನು ಏನಕ್ಕೆ ಪ್ಲಾನ್ ಮಾಡಿ ಇಲ್ಲಿ ಕರ್ಕೊಂಬಂದಿದೆ ಅಂದರೆ ನೀನು ನನ್ನ ಸ್ವಕೀಯ ಜನ ಆಗಬೇಕು ಅನ್ನೋ ಉದ್ದೇಶದಿಂದ. ಆಮೇಲೆ ಸ್ವಕೀಯ ಜನರಾಗುವುದಕ್ಕೂ, ಎರಡನೇದಾಗಿ ಹೇಳ್ತದೆ ಮೀಸಲಾದ ಜನಾಂಗವಾಗಿರುವುದಕ್ಕೂ ಮತ್ತು ಸ್ವಕೀಯ ಜನರಾಗುವುದು. ಮೀಸಲು ಅಂದರೆ ಪ್ರತ್ಯೇಕಿಸ್ಬಿಟ್ಟಿದ್ದೀವಿ. ಈ ಮೈಕ್ ಯಾರು ತಯಾರು ಮಾಡಿದ್ದು? ಸ್ಟುಡಿಯೋ ಮಾಸ್ಟರ್ ಅವರು, ಕಂಪ್ನಿ ಮಂಕ್ಯಹಳ್ಳಿನವರು ದುಡ್ಡು ಕೊಟ್ಟು ಇದು ನನಗೆ ಪ್ರತ್ಯೇಕಿಸಿಬಿಟ್ಟಿದ್ದಾರೆ. ಇದು ನಂದು. ಕಂಪ್ನಿ ಯಾರ್ದು? ಅವ್ರದ್ದೇ. ಬಟ್ ಇದು ನನಗಾಗಿ ಪ್ರತ್ಯೇಕಿಸಲ್ಪಟ್ಟದ್ದು. ಇವತ್ತು ನೀವು ಕೂಡ ಲೋಕದವರೇ, ಆದರೆ ಕ್ರಿಸ್ತನು ನನ್ನನ್ನು ಏನು ಮಾಡಿದ್ದಾರೆ? ಪ್ರತ್ಯೇಕಿಸಿದ್ದಾರೆ. ಪ್ರತ್ಯೇಕಿಸಿದ ಮೇಲೆ ನಾವು ಯಾರ ಕೈಲಿರಬೇಕು? ಪ್ರತ್ಯೇಕಿಸಿಕೊಂಡವರ ಕೈಯಲ್ಲೇ. ಪಕ್ಕ ನೋಡಿ ಹೇಳ್ರಿ, ಪ್ರತ್ಯೇಕಿಸಿಕೊಂಡವರ ಕೈಯಲ್ಲಿ ಇರೋಣ. ಹಲ್ಲೆಲೂಯಾ. ಪ್ರತ್ಯೇಕಿಸಿಕೊಂಡವರ ಕೈಗಳಲ್ಲಿ ನಾವು ಇರಬೇಕು. ಒಂದು ವೇಳೆ ಇದು ಹೋದರೆ ನಾನು ತುಂಬ ನೋವಾಗುತ್ತೆ. ನಾನು ದುಡ್ಡು ಕೊಟ್ಟಿದ್ದೆ, ನನ್ನದು ಇಲ್ದಂಗೆ ಆಯ್ತಲ್ಲ ಅಂತೇಳಿ ನೋವಾಗುತ್ತೆ. ಇವತ್ತು ದೇವರು ಹಾಗೆ ನಿಮ್ಮನ್ನು, ನನ್ನನ್ನು ಕರ್ತನಿಗೆಂದು ಪ್ರತ್ಯೇಕಿಸಿಕೊಂಡಿದ್ದಾರೆ. ನಿಮ್ಮನ್ನು ಸಪ್ರೇಟ್ ಕರೆದಿದ್ದಾರೆ. ನಾವು ಸ್ವಕೀಯ ಜನ, ಮೀಸಲಾದವರು, ಮೀಸಲಾದ ಜನ. ಅದು ಮತ್ತೆ ಹೇಳ್ತೀನಿ, ದೇವರ ಪ್ಲ್ಯಾನ್ ಏನು ಅಂದರೆ ನೀವು ಆತನ ಸ್ವಕೀಯ ಜನರಾಗಬೇಕೆಂಬ ಉದ್ದೇಶದೊಂದಿಗೆ ಈ ಪ್ಲ್ಯಾನ್ಗಳನ್ನ ದೇವರ ಜೀವನ ಮಾಡ್ತಾರೆ. ಒಂದು ವೇಳೆ ನಾಳೆ ಕೂಡ ಏನೆಲ್ಲ ನಿಮ್ಮ ಜೀವನದಲ್ಲಿ ನಡೆದ್ರೆ ನೀವೇನು ಯೋಚನೆ ಮಾಡಬೇಕು? ಏನೋ ಪ್ಲ್ಯಾನ್ ಮಾಡ್ತಾವ್ರ ದೇವರು. ಅರ್ಥ ಆಯ್ತಾ? ಏನೇ ಒಂದು ಇಕ್ಕಟ್ಟು, ಒಂದು ಹೋರಾಟ ಬಂದರೆ ಏನು ಹೇಳಬೇಕು? ಏನೋ ನನ್ನ ವಿಷಯದಲ್ಲಿ ದೇವರು ಪ್ಲ್ಯಾನ್ ಮಾಡ್ತಿದ್ದಾರೆ, ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಕೆಲವರು ಟ್ಯಾಲೆಂಟ್ ಇದ್ದು ಗಮನಿಸ್ಬಿಡ್ತಾರೆ, ಗ್ರಹಿಸ್ಬಿಡ್ತಾರೆ. ಏನೋ ಪ್ಲ್ಯಾನ್ ಮಾಡ್ತಾರಲ್ಲ, ಅವ್ರು ಎಷ್ಟೇ ಸೀರಿಯಸ್ ಆಗಿ ಮಾತಾಡ್ತೀವಿ, ಏನೋ ಪ್ಲ್ಯಾನ್ ಮಾಡ್ತಾರೋ ಅಂತ ಕಂಡು ಹಿಡಿದ್ಬಿಡ್ತಾರೆ ಕೆಲವರು. ಅದೇ ಥರ ದೇವರ ಸನ್ನಿಧಿಯಲ್ಲಿ ನಾವು ತಿಳ್ಕೊಳ್ಬೇಕು, ನನ್ನ ಜೀವನದಲ್ಲಿ ಏನೇ ಒಂದು ಇಕ್ಕಟ್ಟು ಜೀವನ ಸಂಭವಿಸಿದಾಗಲೂ ದೇವರು ಏನೋ ಪ್ಲ್ಯಾನ್ ಮಾಡ್ತಾರೆ. ಈ ರೀತಿ ನೆನೆಸುವಾಗ ದೇವರ ಮೇಲೆ ನಾವು ಗುಣಗುಟ್ಟೋದಿಲ್ಲ, ದೇವರ ಮೇಲೆ ನಾವು ಗುಣಗುಟ್ಟೋದಿಲ್ಲ. ಹಲ್ಲೆಲೂಯಾ. ಮೊದಲನೇ ಅಂಶ, ನಾವು ದೇವರ ಸ್ವಕೀಯ ಜನರಾಗುವುದಕ್ಕಾಗಿ ದೇವರು ನಮ್ಮನ್ನು ಪ್ಲ್ಯಾನ್ ಮಾಡಿ ಅಥವಾ ಉದ್ದೇಶದೊಂದಿಗೆ ನಮ್ಮನ್ನು ಕರೆದಿದ್ದಾರೆ. ಎರಡನೇದಾಗಿ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಅದರ 16ನೇ ವಚನ. 15-16. ಹಾಂ. ಸಾಕು. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆ. ಹೌದಾ? ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರಾ? ಏನಕ್ಕಾಗಿ? ಮುಂದೆ ಹೇಳ್ತದೆ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವ ಫಲ ನಿಲ್ಲುವಂಥವರಾಗಿರಬೇಕೆಂದು ನೇಮಿಸಿದ್ದೇನೆ. ಕರೆದದ್ದೇನಕ್ಕೆ ಆಗಿದ್ರೆ ಫಲ ಕೊಡುವುದಕ್ಕಾಗಿ. ಪಕ್ಕದಲ್ಲಿ ಕೇಳ್ರಿ, ಅದಕ್ಕೆ ಫಲ ಕೊಡ್ತಾ ಇದ್ದಾರೆ ನೀವು ಅಂತ. ನೀರು ಹಾಕವ್ರು ಇಲ್ಲ, ಗೊಬ್ಬರ ಹಾಕವ್ರು ಇಲ್ಲ ಅಂದರೆ ನಾನು ಎಷ್ಟು ಹಾಕ್ತೀನಿ ಗೊತ್ತಾ? ನಾನು ಒಳ್ಳೆ ತೋಟಗಾರ ಆದರೆ ಸಂತೋಷ ಪಟ್ಟಿರ್ತೀನಿ. ನನ್ನ ಜನರಿಗೆ ಬೇಕಾದಂಥ ಎಲ್ಲ ಪೋಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ ನಾನು. ಆದರೆ ಇವತ್ತು ಅನೇಕರು, ಒಬ್ಬ ಸೇವಕನಾಗಿ ನಾನು ಹೇಳ್ತೀನಿ, ಕೆಲವರು ಫಲನೇ ಕೊಡ್ತಾ ಇಲ್ಲ. ನಾನು ಪ್ರಶ್ನೆ ಕೇಳ್ತೀನಿ, ಹಿರಿಯ ತೋಟದ ಯಜಮಾನ ದೇವರು, ಹೌದಾ? ತೋಟದ ಕಾವಲುಗಾರ ಯಾರು? ನಾನು. ನೀವಲ್ಲ. ತೋಟದ ಮರಗಳು ಯಾರು? ತೋಟದ ಮರದ ಫಲವನ್ನು ರುಚಿ ನೋಡೋನು ಯಜಮಾನನ, ಕಾಯೋಣ. ಎಷ್ಟು ಜನ ನಿಮ್ಮ ಫಲವನ್ನು ನಾನು ಕಾಣ್ತಿದ್ದೀನಿ? ಕೆಲವರ ಜೀವನದಲ್ಲಿ ಕಾಣ್ತಿದ್ದೀನಿ ನಾನು, ಸಂತೋಷ. ನಿಜವಾಗಿ ಅವರ ವಿಷಯ ನಾನು ಸಂತೋಷ ಇದೆ, ಹೆಮ್ಮೆ ಇದೆ. ಇನ್ನೂ ಮರನೇ, ಒಂದು ಗಾದೆ ಹೇಳ್ತಾರೆ, ಬೇಲಿನೇ ಎದ್ದು. ಇವತ್ತು ಬೇಲಿ ಎದ್ದು ಹೊರ ಮೇಲಂತ ಗಾದೆ ಹೋಗಿ ಮರನೇ ಅಂಟಿಂತಾನೆ, ಮರನೇ ಅಂಟಿಂತ ಇದೆ. ತೋಟಗಾರನಿಗೂ ಕೊಡ್ತಿಲ್ಲ, ಯಜಮಾನಿಗೂ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕರು ಫಲ ಕೊಡದೆ ನಾನು ದೇವರಿಂದ ಆರಿಸಲ್ಪಟ್ಟಿದ್ದೇನೆ ಎಂಬುದಾಗಿ ನೆನೆಸುವಂಥ ವಿಶ್ವಾಸಗಳು ತುಂಬ ಜನ ಇದ್ದಾರೆ. ನನ್ನ ಸಭೆ ಹೇಗೆ ನಡೀತಿದೆ, ನನ್ನ ಸೇವಕರ ಜೀವಿತ ಹೇಗೆ ನಡೀತಿದೆ. ಇವತ್ತು ನಿಮ್ಗೇನು ಅನ್ಸ್ಬೋದು, ನನ್ನನ್ನು ಅಜ್ಞಾನಿ ಅಂತ ಅಂದ್ಕೊಳ್ಳೋರು ಯಾರೂ ಇಲ್ಲ ಅಂತ ಅನಿಸ್ತೀನಿ. ನನಗಿರೋ ಟ್ಯಾಲೆಂಟ್ಗೆ ಈಗಲೂ ಒಂದು ಒಳ್ಳೆ ಕೆಲಸಕ್ಕೆ ಸೇರೋದು ನಾನು ಸಂಪಾದನೆ ಮಾಡಿ ಬದುಕಬಲ್ಲೆ ನಾನು. ಹಲ್ಲೆಲೂಯಾ. ನಾನು ಹೆಮ್ಮೆಗಾಗಿ ಹೇಳ್ತಿಲ್ಲ, ನನ್ನ ಸ್ಥಾನದ ಕುರಿತು ದೇವರು ನಾನು ಇಟ್ಟರು ವಿಷಯದಲ್ಲಿ ಹೇಳ್ತೀನಿ. ಆದರೆ ದೇವರೆಲ್ಲವನ್ನು ಬಿಟ್ಟು ನನ್ನ ಸೇವೆ ಮಾಡು, ನಾನು ನಿನ್ನ ನಡೆಸ್ತೀನಿ ಅಂತ ಹೇಳಿದ್ದಾರೆ, ನನ್ನನ್ನು ನಡೆಸ್ತಿದ್ದಾರೆ ಕೂಡ. ಆದರೆ ನಿಮ್ಮಲ್ಲಿ ಪಾತ್ರ ಇರಬೇಕು. ಏನಂತ? ದೇವರು ನನ್ನನ್ನು ಆರಿಸಿ ತೆಗೆದುಕೊಂಡಿರುವಂಥ ಉದ್ದೇಶ, ನಾನು ಆತನಿಗೆ ಫಲ ಕೊಡಬೇಕು, ಜೊತೆಗೆ ಆ ಫಲ
ನಿಲ್ಲುವುದಾಗಿರಬೇಕು. ನಾನು ಸಭೆಗೆ, ದೇವರಿಗೆ ಫಲ ಕೊಡ್ತಾ ಇದ್ದೀನ. ದೇವರ ಉದ್ದೇಶ ಏನು ಗೊತ್ತಾ? ಈ ಪ್ಲಾನ್ ಎಲ್ಲ ಮಾಡುವಂಥ ಉದ್ದೇಶ ಏನು ಗೊತ್ತಾ? ನೀನು ಫಲ ಕೊಡಬೇಕು ಅಂತ. ಹಾಗಿದ್ರೆ ಉದ್ದೇಶ ನೆರವೇರ್ತಾ ಇದೆಯಾ ನಿನ್ನ ಜೀವಿತದಲ್ಲಿ? ದೇವರ ಉದ್ದೇಶ ತುಂಬ ಚೆಂದ ಜೀವನ ನಡೀತೀರಿ, ದುಡಿತೀರಿ, ಕರ್ತನಿಗೆ ಕೊಡ್ತಾ ಇಲ್ಲ. ವಾಕ್ಯ ಹೇಳ್ತದೆ, ನಿನಗಿರುವಂಥ ಎಲ್ಲ ಒಳ್ಳೆಯವುಗಳಲ್ಲಿ ಬೋಧನೆ ಕೇಳುವವನು ಬೋಧಿಸುವವನಿಗೆ ಎಲ್ಲವುಗಳು ಏನು ಮಾಡ್ಬೇಕಂತ ಒಳ್ಳೆಯವುಗಳಲ್ಲಿ. ಆದರೆ ತುಂಬ ಜನ ಕೆಟ್ಟವುಗಳನ್ನು ಪಾಲ್ಕೊಡ್ತಾರೆ. ಕೆಟ್ಟವುಗಳಲ್ಲಿ ಏನು ಕೊಡ್ತಾರೆ? ಅವ್ರು ಕಷ್ಟ ಅಂದಾಗ ನಾನು ಕರೀತಾರ, ಕಣ್ಣೀರು ಅಂದರೆ ಕರೀತಾರ, ನೋವು ಅಂದರೆ ಕರೀತಾರ, ಅದೇ ಸಂತೋಷ ಅಂದರೆ ಕರೀತಾರೆ ಕೆಲವರು. ಇನ್ನು ಕೆಲವರು ಸಂತೋಷದಲ್ಲಿ ಪಾಲುಗಾರಿಕೆ ಇಲ್ಲ. ಅವರಿಗಿರುವಂಥ ಒಳ್ಳೆಯವುಗಳಲ್ಲಿ ನನಗೆ ಪಾಲು ಕೊಡ್ತಾ ಇಲ್ಲ. ಪಾಲು ಅಂದ್ರೆ ಅರ್ಥ ಏನು? ಭಾಗ. ನನಗೆ ಹಕ್ಕಿದೆ. ಇನ್ನು ಈ ಥರ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಬೇಜಾರು ಆದರೂ ಸರಿ, ನಿಮ್ಮೆಲ್ಲವುಗಳ ಆ ಒಳ್ಳೆಯವುಗಳಲ್ಲಿ ನನಗೆ ಹಕ್ಕಿದೆ. ಹಲ್ಲೆಲೂಯಾ. ನಾನು ನೇರವಾಗಿ ಕೇಳಬೇಕು ನಿಮ್ಮನ್ನು. ಕೆಲವು ನೊಂದಕತರ ತುಂಬ ಸಾರಿ ಕೇಳದೇ ಇಲ್ಲ ನಾನು. ನಿಮಗೆ ಮನ ಕಣ್ಣು ತೆರೆದಿದ್ದರೆ ಅರ್ಥ ಮಾಡ್ಕೊಳ್ಳಿ. ಮನ ಕಿವಿಗಳು ತೆರೆಯಲ್ಪಟ್ಟಿದ್ದರೆ ದೇವರಾತ್ಮ ಹೇಳ್ತಿದ್ದಾರೆ, ನಿಮಗೆ ಎಲ್ಲ ಒಳ್ಳೆ ನನಗೆ ಹಕ್ಕಿದೆ. ಕಾರಣ ಅಲ್ಲಿಗೆ ಸ್ವಲ್ಪ ಕೇಳ್ತಿಲ್ಲ, ದೇವರು ಪಾಲ್ ಕೇಳ್ತಿದ್ದಾರೆ, ಪಾಲ್ ಕೊಡ್ಲಿಕ್ಕೆ ಹೇಳ್ತಿದ್ದಾರೆ. ನನಗೆ ಮೀನ್ಸ್ ದೇವರಿಗೆ, ಸಭೆ ಅಂತ ಕೆಲವರು ಫಲ ಕೊಡುವಂಥದ್ದು, ಫಲ ನಿಲ್ಲುವಂಥದ್ದು ನಾನು ಅದನ್ನು ಕಾಣ್ತಿದ್ದೀನಿ. ಅಂಥವ್ರಿಗಾಗಿ ನಾನು ದೇವರನ್ನು ಕೊಂಡಾಡ್ತೇನೆ. ಆಮೇಲೆ ಮತ್ತೆ ಹೇಳ್ತೀನಿ, ದೇವರ ಉದ್ದೇಶ ಏನಾಗಿದೆ? ನಿಮ್ಮನ್ನು ಕರೆದದ್ದು, ಯೋಚನೆ ಮಾಡಿ ಕರೆದದ್ದು, ನೀವು ಫಲ ಕೊಡಬೇಕು, ಆ ಫಲ ನಿಲ್ಲುವುದನ್ನಾಗಿರಬೇಕು ಅಂತ. ಮೊದಲದಾಗಿ ನೀವು ಸ್ವಕೀಯ ಜನರಾಗಿರೋದಕ್ಕಾಗಿ, ಎರಡನೇದಾಗಿ ನೀವು ಫಲ ಕೊಡುವವರಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ ದೇವರನ್ನು ಯೋಚನೆ ಮಾಡಿ, ಪ್ಲಾನ್ ಮಾಡಿ ಕರೆದಿದ್ದಾರೆ. ಮೂರನೇದಾಗಿ ಕೊರಿಂಥದವರೆಗೆ ಬರೆದ ಮೊದಲನೇ ಪತ್ರಿಕೆ. ಬೋರ್ ಆಗ್ತಿದೆಯಾ? ಕೊರಿಂಥದವರೆಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ. ಕೊರಿಂಥದವರೆಗೆ ಬರೆದಂತಹ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ ಅವರ 29ನೇ ವಚನ. ನಾನು ಆರಿಸಿಕೊಂಡದ್ರ ಉದ್ದೇಶದ ಬಗ್ಗೆ ಮಾತಾಡ್ತಿದ್ದೀನಿ, ಪ್ಲಾನ್ ಮಾಡಿ ಕರೆದದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಏನಕ್ಕಾಗಿ ದೇವರ ನಮ್ಮನ್ನು ಕರೆದದ್ರು ಅಂದರೆ, ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಅಂದರೆ, ದೇವರನ್ನು ಯಾಕೆ ಕರೆದಿದ್ದಾರೆ ಅಂದರೆ, ಸಿಂಪಲ್ ಆಗಿ ನಾನು ಹೇಳಿ ಮುಗಿಸ್ತೀನಿ, ನಾನು ಹೊಗಳಿಕೊಳ್ಳಬಾರ್ದು ಅಂತಲೇ ದೇವರ ನಮ್ಮನ್ನು ಕರೆದಿರೋದು. ಇಲ್ಲಾಂದರೆ ಶ್ರೇಷ್ಠವಾದವ್ರನ್ನ, ಉನ್ನತವಾದಂಥ ವ್ಯಕ್ತಿಗಳನ್ನ, ಜ್ಞಾನಿಗಳನ್ನ ಕರೀತಾ ಇದ್ರು. ದೇವರು ನಮಗೆ ಅಸಾಧ್ಯವಾದವನ್ನ, ಕುಲಹೀನರನ್ನು, ತಿರಸ್ಕರಿಸಲ್ಪಟ್ಟಂಥ, ತಳ್ಳಲ್ಪಟ್ಟಂಥ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾರೆ ಅಂದರೆ, ನಾನು ಯಾವುದೇ ಕಾರಣಕ್ಕೂ ಹೊಗಳಿಕೊಳ್ಳಬಾರದು ಅನ್ನೋ ಉದ್ದೇಶಕ್ಕಾಗಿ. ಹಲ್ಲೆಲೂಯಾ. ಹೊಗಳಿಕೊಳ್ಳುವಂಥ ಸ್ವಭಾವ ನಿಮ್ಮಲ್ಲಿ ಒಂದು ವೇಳೆ ಇದ್ದರೆ ಇವತ್ತು ಅದನ್ನು ಬದಲಾಯಿಸ್ಕೊಳ್ರಿ. ದೇವರೇ, ಹೊಗಳಿಕೊಳ್ಳಿಕ್ಕೆ ಯಾವ ಆಸ್ಪದ ಇಲ್ಲ. ಅಪೊಸ್ತಲನಾದ ಪೌಲ ಹೇಳುವಂಥ ಮಾತು, ಹೊಗಳಿಕೊಳ್ಳಿಕ್ಕೆ ಆಸ್ಪದ ಇಲ್ಲ. ದೇವರೇ ಹೇಳಿದ್ದಾರೆ, ನಿನ್ನನ್ನು ಯಾಕೆ ಆರಿಸ್ಕೊಂಡಿದ್ದಾರೆ ಅಂದರೆ, ನೀನು ನಿನ್ನನ್ನು ಏನು ಮಾಡಬಾರ್ದು? ಹೊಗಳಿಕೊಳ್ಳಬಾರ್ದು. ಯಾವ ಕೆಲವೊಂದು ವಾಕ್ಯ ಹೇಳ್ತದೆ, ಕಣ್ಣಿಗೆ ಹೊಗೆ ಹೇಗೋ ಮನುಷ್ಯನಿಗೆ ಹೊಗಳಿಕೆಯು. ಕಣ್ಣಿಗೆ ಹೊಗೆ ಬಂದರೆ ಚೆನ್ನಾಗಿದ್ದ ಆಗಲ್ಲ, ಕಣ್ಣು ಬಿಡೋಕ್ಕಾಗಲ್ಲ. ಅದೇ ಥರ ಹೊಗಳಿಕೆ ನಿನ್ನ ಮತ್ತೊಂದು ವಿಷಯಗಳನ್ನು, ಉನ್ನತವಾದನ್ನು ಕಾಣಲಾರದಂತೆ ನಿಮ್ಮನ್ನು ಕುರುಡು ಮಾಡ್ತದೆ. ಹೊಗಳಿಕೆ ನನ್ನನ್ನು ನಾನು ಹೋಗ್ಕೋಬಾರ್ದು. ಮುಖ್ಯವಾಗಿ ಮತ್ತೊಬ್ಬರ ಹೊಗಳಿಕೆ ಬಗ್ಗೆ ಅನ್ನೋದು ಹೇಳ್ತದೆ. ಹೊಗಳಿಕೆಯನ್ನು ನಾನು ನನ್ನ ಹೊಗಳ್ತಿದ್ದಲ್ಲ ಅಂತೇಳಿ ಹೆಚ್ಚಿಸ್ಕೊಂಡಾಗ ನಾವು ಬಿದ್ದು ಹೋಗ್ತೀವಿ. ಆತ್ಮಿಕತೆಯಲ್ಲೂ ನಾವು ಸಾಧಿಸಬೇಕಾದ ವಿಷಯಗಳು ಬಿದ್ದು ಹೋಗ್ತೀವಿ. ದೇವರು ನಿನ್ನನ್ನು ಆರಿಸಿಕೊಂಡಂತಹ ಮುಖ್ಯ ಉದ್ದೇಶ, ಮೂರನೇ ಉದ್ದೇಶ ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ಹೊಗಳ್ಕೊಳ್ಬಾರ್ದು. ಒಂದು ವೇಳೆ ಇವತ್ತವರೆಗೆ ಹೊಗಳ್ಕೊಂಡಿದ್ದರೆ ದೇವರ ಕ್ಷಮೆ ಕೇಳಿ. ಇವತ್ತೊಂದು ವೇಳೆ ನಿಮ್ಮ ಕುಟುಂಬ ನಡೀತಿರೋದು ನನ್ನಿಂದ ಅನ್ನುವಂಥ ಮನೋಭಾವನೆ ಬೇಡ. ಈ ಸೇವೆ ನಡೀತಿರೋದು ನನ್ನಿಂದ ಅನ್ನೋ ಮನೋಭಾವನೆ ಬೇಡ. ಕೆಲವರಿತ್ತು ಇಂದಿನ ದಿನಗಳಲ್ಲಿ, ಇವತ್ತು ನಾನು ಇಲ್ಲದೇ ಈ ಸೇವೆ ನಡೆಯಲ್ಲ, ನಾನು ಇಲ್ಲದೇ ಈ ಸಭೆ ಇರಲ್ಲ ಅನ್ನೋ ಥರ ಕೆಲವರಲ್ಲಿ ಇತ್ತು. ಆ ದಿನಗಳಲ್ಲಿ ಕೆಲವು ಹಳೆಯ ಚರ್ಚಿದ್ದಾಗ ಅನೇಕ ಜನರ ಹೃದಯಗಳಿತ್ತು. ಯಾವ ರೀತಿ ಬೆಳೆದುಬಿಟ್ಟಿರಪ್ಪ ನಮ್ಮ ಜನ ಅನ್ನೋ ಥರ ಇತ್ತು. ಆದರೆ ದೇವರ ಮುಂದೆ ಹೇಳ್ತೀನಿ, ಇವತ್ತು ಯಾರನ್ನಂಥ ಒಂದು ಮನೋಭಾವನೆ ಇಲ್ಲದಕ್ಕಾಗಿ ದೇವರು ಸ್ತೋತ್ರ. ನನ್ನಿಂದ ಅನ್ನುವಂಥ ಮನೋಭಾವನೆ ಬೇಡ. ನೋಡಿ, ನಿಮ್ಮ ಕುಟುಂಬದಲ್ಲೂ ಅಷ್ಟೇ. ಒಂದು ವೇಳೆ ನೀವು ಎಜುಕೇಷನ್ ಮಾಡಿ ಒಂದು ಒಳ್ಳೆಯ ಜ್ಞಾನದಲ್ಲಿ ಬೆಳೆದಿದ್ರು ಕೂಡ ಇದು ನನ್ನಿಂದ ಆಯಿತು ಅಂದರೆ ಯಾವತ್ತೂ ಹೋಗಬೇಕು. ಇದೆಲ್ಲವೂ ದೇವರಿಂದ ಬಂದದ್ದು. ಆಮೇಲೆ ನಾವು ಹಾಡನ್ನು ಹಾಡಿದ್ವಿ, ಎಲ್ಲ ಆತನ ಕೃಪೆ, ಆತನ ಕರುಣೆ, ಕೃಪೆ ಅಂದರೆ ಜೀವಿತ ಸಮೃದ್ಧಿಯಾಗಿದೆ ಇವತ್ತು ಅಂತ ಹೇಳಿ ಭಕ್ತನ ಹಾಡಿದ್ರು. ಆ ರೀತಿಯಲ್ಲಿ ದೇವರ ಇವತ್ತು ನನ್ನನ್ನು ಪ್ಲ್ಯಾನ್ ಮಾಡಿ ಹೇಗೆಲ್ಲ ಕರ್ಕೊಂಡು ಬಂದಿದ್ದೀರೋ ಅದು ಒಂದೇ ಒಂದು ಉದ್ದೇಶ, ನಾನು ನಿನ್ನಲ್ಲಿ ಹೊಗಳಿಕೊಳ್ಳದೆ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಭಕ್ತನ ನೋಡಿ ಕೇಳಿದ್ರು, ಹೊಗಳ್ಕೊತೀರಾ ನೀವು ಅಂತ ಕೇಳಿ ಉತ್ತರ ತಗೊಳ್ಳಿ. ಹೊಗಳ್ಕೊತೀರಾ? ಒಬ್ಬ ಸಹೋದರರಾಗೆ ಬಂದು ನನ್ನ ಕೇಳಿದ್ರು,
ಅವರು ಕನಸು ಹೇಳಿದ್ರು, ಬೇರೆ ಸಭೆಯವರು ಕನಸು ಹೇಳಿದಾಗ ನಿಮ್ಮಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಹೋದರಿ ಕೂತಿದ್ರು, ಅವರಿಬ್ಬರು ಜೊತೆಗೆ ಬಂದಿದ್ದರು. ನಾನು ಕೇಳಿದೆ, ನಿಮ್ಮಲ್ಲಿ ಹೊಗಳ್ಕೊಳ್ಳುವಂಥ ಸ್ವಭಾವ ಇವತ್ತು ಇದ್ದ ಅಂತ ಕೇಳಿದೆ. ಇಲ್ಲ ಮಾಸ್ಟ್ರೆ, ನನ್ನ ಹತ್ರ ಇಲ್ಲವೇ ಇಲ್ಲ, ಎಂಥವ್ರಾದ್ರೂ ಬಿಟ್ಕೊಟ್ಬಿಡ್ತೀನಿ ಅಂತ ಇಲ್ಲ. ಪಕ್ಕದಲ್ಲಿ ಅವ್ರಿಗೆ ಹೇಳಿದೆ, ನಿಮ್ಗೇನು ಅನಿಸುತ್ತೆ ಇವ್ರಿಗೆ ಅಂತ. ನೀವೇನಾದ್ರು ಅಂದ್ಕೊಳ್ಳಿ ಸರ್, ತುಂಬ ಹೊಗಳ್ಕೊಳ್ಳೋ ಸ್ವಭಾವ, ಹೆಮ್ಮೆ ಪಡೋ ಸ್ವಭಾವ ಜಾಸ್ತಿ ಇದೆ, ಯಾರು ಮತ್ತೆ ಇವ್ರು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು. ಆ ಥರ ನಾನತ್ವ ಅಥವಾ ಹೊಗಳಿಕೊಳ್ಳುವಂಥ ಸ್ವಭಾವ ಇದ್ದರೂ ಕೆಲವು ಜನ ಒಪ್ಪುಗಳಲ್ಲ, ಅದು ನಮ್ಗೆ ಗೊತ್ತಿರಲ್ಲ. ಹಿಂಗೆ ಕೇಳಬೇಕು. ಈಗ ನೀವು ಹೊಗಳ್ಕತ್ತೀರ ಅಂತ ಕೇಳಿದ್ರಲ್ವಾ, ನೀವು ಹಿಂಗೆ ಕೇಳಿ, ನಾನು ಯಾವತ್ತಾದ್ರೂ ಹೊಗಳ್ಕೊಳ್ಳೋವಾಗ ಕಂಡನ ಅಂತ ಕೇಳಿ, ಹೊಗಳ್ಕೊಳ್ಳೋರ ಥರ ಕಂಡಿದ್ದೀನ ನೋಡಿ. ಕೇಳ್ಬಿಟ್ಟು ಹೆಂಗೆ ನಡ್ಕತ್ತೀರಿ ಕಂದ್ರು, ಇದಕ್ಕೆ ಯಾಕೆ ಕೇಳಬೇಕಿತ್ತು ನಾನು? ಅಯ್ಯೋ ದೇವರೇ ಸ್ತೋತ್ರ, ಹಿಂಗೆ ಆನ್ಸರ್ ಬರಬೇಕಿತ್ತು. ಇನ್ಮೇಲೆ ಗಮನಿಸ್ತೀನಿ ತಡ್ರಿ ಅಂತ. ಇವತ್ತನೇ ಪಕ್ಕದಲ್ಲಿ ಕೂತಿದ್ದಾರೆ, ಇನ್ಮೇಲೆ ಗಮನಿಸ್ತೀನಿ ತಡ್ರಿ, ನಿಮ್ಮ ಹೊಗಳ್ಕಂದ್ರೆ ಏನಂತ ತಿಳ್ಕೊತೀನಿ. ಹಲ್ಲೆಲೂಯಾ. ಹೊಗಳಿಕೊಳ್ಳುವಂತಹ ಸ್ವಭಾವ ನಮ್ಮನ್ನು ಬಿಟ್ಟು ಹೋಗಬೇಕು. ಇವತ್ತು ಕೆಲವು ಮಕ್ಕಳನ್ನ ನಾನು ನೋಡಿದ್ದೀನಿ, ನನ್ನಿಂದ ಈ ಮನೆ ನಡೀತಿದೆ, ಅಪ್ಪ ಅಮ್ಮನನ್ನು ತಿರಸ್ಕರಿಸುವಂಥ ಸ್ವಭಾವ, ಅಪ್ಪ ಅಮ್ಮನಿಗೆ ಚುಚ್ಚಿ ಮಾತನಾಡುವಂಥ ಕಾರ್ಯಗಳು, ಅಪ್ಪ ಅವನಿಗೆ ಹೊಡೆಯುವಂಥ ಮಕ್ಕಳು, ಕೈ ಎತ್ತಿ ಹೊಡೆಯುವಂಥ ಮಕ್ಕಳು, ಇಂಥ ರೀತಿ ಇರುವಂಥ ಜೀವಿತ ಬೈಬಲ್ ಹೇಳ್ತದೆ. ನಾನು ಬೈಬಲ್ ಭಾಷೆಯಲ್ಲಿ ಹೇಳಿದೆ, ನಮ್ಮ ಭಾಷೆ ಹೇಳ್ತೀನಿ, ಅಂಥವ್ರು ಉದ್ಧಾರ ಆಗಲ್ಲ. ತಂದೆ ತಾಯಿಗಳ ಮೇಲೆ ಕೈ ಎತ್ತುವಂಥ ಮಕ್ಕಳು ಏನಾಗ್ತಾರೆ ಬೈಬಲ್ ಹೇಳ್ತದೆ. ಬೈಬಲ್ ಹೆಂಗೆ ಹೇಳ್ತದೆ? ನಮ್ಮ ಭಾಷೆಯಲ್ಲಿ ಉದ್ಧಾರ ಆಗಲ್ಲ. ಬೈಬಲ್ ಹೆಂಗೆ ಹೇಳ್ತದೆ ಗೊತ್ತಾ? ಅದು ಒಡೆಯೋರ ಬಗ್ಗೆ ಹೇಳಿಲ್ಲ. ಮಧ್ಯರಾತ್ರಿಯಲ್ಲಿ ಅಂಧಕಾರದಲ್ಲಿ ದೀಪ ಆರುವುದಂತೆ ಅವನ ಬದುಕಿರುತ್ತಂತೆ. ಮಧ್ಯರಾತ್ರಿಯಲ್ಲಿ ದೀಪ ಆರೋದ್ರೆ ಅಂಧಕಾರ ಇರುತ್ತಲ್ವಾ, ಅಷ್ಟೊಂದು ಕತ್ತಲೆ, ಆ ರೀತಿ ಅವನ ಜೀವನ ಇರ್ತಂತೆ. ತಂದೆ ತಾಯಿಗಳ ಮೇಲೆ ಕೈ ಎತ್ತುವವರು, ಹೊಡೆಯುವಂಥವರು. ಕಾರಣ ನಾನತ್ವ ಅನ್ನುವಂಥ, ನನ್ನದು ನನ್ನಿಂದಲೇ ಅನ್ನುವಂತಹ ಹೆಚ್ಚಿಸಿಕೊಳ್ಳುವಂಥ ಸ್ವಭಾವ ಆ ದಾರಿಯಲ್ಲಿ ಅವರನ್ನು ನಡೆಸಿಬಿಡುತ್ತೆ. ಹಲ್ಲೆಲೂಯಾ. ನಾನು ಮಾತಾಡ್ತಕ್ಕಂಥ ವಿಚಾರ ದೇವರ ಯೋಜನೆ. ದೇವರ ಯೋಜನೆ, ಅದರಲ್ಲಿ ಕೆಲವು ಉದ್ದೇಶಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. 4ನೇದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರ 4ನೇ ವಚನವನ್ನು ಓದೋಣ. ಎಫೆಸ 1:4. ಹೇಗೆಂದರೆ ಜಗದುತ್ಪತ್ತಿಗೆ ಮುಂಚೆ ನಾನು ಆರಿಸಿಕೊಂಡದ್ದರ ಉದ್ದೇಶದ ಕುರಿತು ಮಾತಾಡ್ತಾ ಇದ್ದೇನೆ. ದೇವರ ಪ್ಲಾನ್, ಆ ಯೋಜನೆಯಲ್ಲಿ ದೇವರ ಉದ್ದೇಶಗಳ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. ಅದರ ಉದ್ದೇಶ ಏನಂದರೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು. ಮೊದಲನೇ ಅಂಶ ನಾನು ಹೇಳ್ತೀನಿ, ನಾವು ಪ್ರೀತಿಯಲ್ಲಿ ನಡಿಬೇಕು ಅಂತ ಹೇಳಿನೇ ದೇವರು ಜಗದುತ್ಪತ್ತಿಗೆ ಮುಂಚೆನೇ ಆರಿಸ್ಕೊಂಡದ್ದು. ಜಗದುತ್ಪತ್ತಿಗೆ ಮುಂಚೆನೇ. ಹಾಗಿದ್ರೆ ಇವತ್ತು 2025ನೇ ವರ್ಷ ಕ್ರಿಸ್ತ ಶಕದಲ್ಲಿ ನಾವು ಬದುಕ್ತಾ ಇದ್ದೀವಿ. ಜಗದುತ್ಪತ್ತಿಗೆ ಮುಂಚೆನೇ ನಮ್ಮನ್ನು ಆರಿಸಿ ಈ ವರ್ಷದಲ್ಲಿ ಈ ಬದುಕನ್ನ, ಈ ಜೀವಿತವನ್ನು ನಮಗೆ ಕೊಟ್ಟಿರುವಂಥ ಉದ್ದೇಶ ನಿನ್ನ ಮೇಲೆ ಏನಾಗಿದೆ? ಪ್ರೀತಿಯಲ್ಲಿ ನಡಿಬೇಕು ಅಂತ. ನೀವು ನಡೀತಾ ಇದ್ದೀರಾ? ಉದ್ದೇಶ, ದೇವರ ಉದ್ದೇಶದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಪ್ರೀತಿಯಲ್ಲಿ ನಡೀತಾ ಇದ್ದೀನ? ಇವತ್ತು ನಾನು ಅಂದ್ಕೊಳ್ತೀನಿ, ನನ್ನ ಸಭೆಯ ಜನರ ವಿಷಯದಲ್ಲಿ ನಾನು ಪ್ರೀತಿಯಿಂದ ನಡ್ಕೊಳ್ತಿದ್ದೀನಿ, ದೇವರನ್ನು ಪ್ರೀತಿಸಿ ನಾನು ನಡ್ಕೊಳ್ತಾ ಇದ್ದೀನಿ, ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೂ ನಾನು ಹೇಗೆಲ್ಲ ಮೆಚ್ಚಿಸ್ಬೇಕು, ಪ್ರೀತಿಸಬೇಕು ಅಂತೇಳಿ. ಇವತ್ತು ನಿಮ್ಮಲ್ಲಿ, ನನ್ನಲ್ಲಿ ಪ್ರತಿಯೊಬ್ಬರಿಗೆ ಮನಸ್ಸು ಬಂದುಬಿಡಬೇಕು, ನಾನು ಜಗದುತ್ಪತ್ತಿಗೆ ಮುಂಚೆ ಆರಿಸಿಕೊಂಡಂಥ ಉದ್ದೇಶ ಏನಂದರೆ, ನಾನು ಆತನನ್ನು ಪ್ರೀತಿಸಿ ನಡ್ಕೊಳ್ಬೇಕು. ಈ ಲೋಕದಲ್ಲಿ ಪ್ರೀತಿಯಲ್ಲಿ ನಾನು ನಡ್ಕೊಳ್ಬೇಕು. ನಿನ್ನ ಮನೆಯಲ್ಲಿ ನಿನ್ನ ಪ್ರೀತಿ ಉಳ್ಳವಳು ಅಂತ ಹೇಳ್ತಾರ, ಕೋಪಿಷ್ಠೆ ಅಂತ ಹೇಳ್ತಾರ, ಕೋಪಿಷ್ಠನು ಅಂತ ಹೇಳ್ತಾರ. ಎಷ್ಟು ಜನ ನನ್ನ ಮನೇಲಿ ನನ್ನನ್ನು ಕೋಪನೆ ಮಾಡಲ್ಲ ಪಾಸ್ಟ್ರೆ ಅಂತ ಹೇಳ್ತಾರೆ ಅನ್ನೋರು ಎಷ್ಟು ಜನ ಇದ್ರಿ? ನನ್ನ ಮನೇಲಿ ನಾನು ಕೋಪನೆ ಮಾಡಲ್ಲ ಅಂತ ಹೇಳ್ತಾರೆ ಅನ್ನೋರು ಒಬ್ಬರು ಇಲ್ಲ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕೈ ಎತ್ತಿಸ್ಬೇಕು. ಪ್ರೀತಿಯಲ್ಲಿ ನಡೆಯೋರು ಯಾರಂತ ಕೈ ಎತ್ತಿಸಿ ಅಂತ ಹೇಳ್ಬೇಕಾ ನಾನು? ಅದಕ್ಕೆ ಉತ್ತರ ಅಲ್ಲೇ ಆಗೋಯ್ತು. ಫಸ್ಟ್ ಹೇಳ್ಬಿಟ್ಟಿದ್ದೆ, ಪ್ರೀತಿಯಲ್ಲಿ ನಡೆಯೋರು ಯಾರು ಅಂತ ಹೇಳಿದ್ರೆ ನಮ್ಮ ಯಜಮಾನ್ ಹೇಳಿದ್ರು ಪಾಸ್ಟ್ರೆ ಎಷ್ಟು ಚೆನ್ನಾಗಿ ಪ್ರೀತಿಸಿದ್ದೆ ಅಂತ ಕೈ ಎತ್ತು ಬಿಡೋರು. ಫಸ್ಟು ನಮ್ಮಲ್ಲಿ ಕೋಪನೇ ಮಾಡಲ್ಲ, ನಿನ್ನಲ್ಲಿ ಕೋಪನೇ ಬರಲ್ಲ. ಕಾರಣ ನನ್ನನ್ನು ಕರೆದಿರುವಂಥ ಜಗದುತ್ಪತ್ತಿಗೆ ಮುಂಚೆ ಆರಿಸ್ಕೊಂಡಂಥ ಉದ್ದೇಶನೇ. ಮದುವೆ ಆಗ್ತಿರುವಾಗಲೇ ಕೆಲವು ಗಂಡು ಹೆಣ್ಣು ಮದುವೆ ಆಗ್ತಾರೆ. ಈಗ ತಾನೇ ಒಂದು ಹೊಸ ಮನೆಗೆ ಹೋಗ್ತಾರೆ. ಹೊಸ ಮನೆಗೆ ಬೇಕಾದಂಥ ವಸ್ತುಗಳನ್ನು ಆಯ್ಕೆ ಮಾಡ್ತಾರೆ. ಇನ್ನೂ ಹೊಸ ಮನೆಗೆ ಹೋಗಿಲ್ಲ, ಇನ್ನು ಗಂಡ ಹೆಂಡತಿ ಜೀವನ ಮಾಡಿಲ್ಲ, ಆಲ್ರೆಡಿ ಕೆಲವು ವಸ್ತುಗಳನ್ನ ಆಯ್ಕೆ ಮಾಡ್ತಾರೆ. ಏನಕ್ಕೆ? ಉದ್ದೇಶದೊಂದಿಗೆ. ಹೌದಾ? ಮನೆ ನೋಡಿದ್ರೆ 20-30 ಅದ, 20-30. ಅಲ್ಲಿಗೆ 4 ಮಂಚ, 8 ಬೀರು, 15 ಸೋಫಾ ತಂದರ.
ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಒಂದಿಗೆ ಈ ರೂಮ್ಗೆ ಒಂದು ಮಂಚ, ಇಲ್ಲಿ ಒಂದು ಸೋಫಾ, ಇಲ್ಲಿ ಒಂದು ಟಿ ವಿ, ಇಲ್ಲಿ ಮಿಕ್ಸಿ, ಇಲ್ಲಿ ಫ್ರಿಡ್ಜು ಪ್ಲ್ಯಾನ್ ಮಾಡ್ತಾರೆ. ಅದೆಲ್ಲ ಉಲ್ಟಾ ಆಗಿಬಿಟ್ರೆ ಆ ಮನೇಲಿದ್ದರೆ ನೀವು ಅದೆಲ್ಲ ಉಲ್ಟಾ ಆಗಿಬಿಟ್ರೆ ಎಲ್ಲ ಆಯಿತು, ತಿರುಗಾಡೋಕ್ಕೆ ಜಾಗಿಲ್ಲ ಪಾಸ್ಟರ್ ಮನೆ ಒಳಗೆ. ಈ ಥರನೇ ಅನೇಕರ ಆತ್ಮಿಕತೆ ಇರೋದು. ಉದ್ದೇಶದೊಂದು ಕರೀತಾರೆ ಪ್ರೀತಿಲಿ ನಡೀಲಿ ಅಂತ, ಹುಡುಕಿದ್ರೂ ಪ್ರೀತಿ ಸಿಕ್ಕಲ್ಲ ಕೆಲವರು. ನಮ್ಮನ್ನು ಕರೆದಿರೋದೇ ಪ್ರೀತಿಲಿ ನಡ್ಕೊಳ್ಳಿ ಅಂತ. ಪ್ರೀತಿಲಿ ನಾವು ನಡೀತಿಲ್ಲ ಅಂದರೆ ದೇವರು ನನ್ನ ಮೇಲೆ ಇಟ್ಟಂತಹ ಆ ಉದ್ದೇಶ, ಕೊಟ್ಟಂತಹ ಪ್ಲ್ಯಾನ್ ಏನಾಯಿತು? ನಾವು ಸೋತೋಗ್ತಾ ಇದ್ದೀವಿ, ಅಥವಾ ನಾವು ದೇವರನ್ನು ಸೋಲುವಂತೆ ಅಥವಾ ನೋಯಿಸುವಂತೆ ನಾವು ನಡ್ಕೊಳ್ತಾ ಇದ್ದೀವಿ. ಗಂಡ ಹೆಂಡತಿ ಅನೇಕ ಪ್ಲ್ಯಾನ್ಗಳನ್ನ ಮಾಡ್ತಾರೆ ಭವಿಷ್ಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಅವರ ಎಜುಕೇಷನ್ ವಿಷಯದಲ್ಲಿ ತುಂಬ ಪ್ಲ್ಯಾನ್ಗಳನ್ನ ಮಾಡ್ತಾರೆ. ಇವತ್ತು ನಮ್ಮ ಮಕ್ಕಳಿಗೆ ಒಂದು ಪ್ಲ್ಯಾನ್ ಇಡ್ತೀವಿ, ಏನಂತ, ನಮ್ಮ ಮಗಳು ಡಾಕ್ಟರ್ ಆಗಬೇಕು ಅಂತ. ಡಾಕ್ಟ್ರು ಓದೋಕ್ಕೆ ಎಷ್ಟು ಏಜ್ ಆಗಬೇಕು? MBBS ಓದೋ ಅಡ್ಮಿಷನ್ಗೆ ಎಷ್ಟು ಏಜ್ ಆಗಿರ್ಬೇಕು ಗೊತ್ತಾ? ಡಿಗ್ರಿ ಕ್ಲಿಯರ್ ಆದ್ರೆ ಸಾಕಲ್ವಾ? ನೀಟ್, ಓಕೆ. ಆ ನೀಟ್ ಓದೋಕ್ಕೆ ಎಷ್ಟು ವರ್ಷ ಆಗಬೇಕು? ಅದೇ 8ನೇ ಕ್ಲಾಸ್ ಓದೋಣ 1 ಇಯರ್ ಓದಿಸ್ಬಿಡಮ್ಮ. 23-25 ಇಯರ್ಸ್ಗೆ MBBS ಅಲ್ವಾ? ಈಗ ನಮ್ಮ ಮಕ್ಕಳಿಗೆ ಪ್ಲ್ಯಾನ್ ಮಾಡೋಣ, ಏನಂತ, ನನ್ನ ಗಮನಿಸ್ರಿ, 25ನೇ ವಯಸ್ಸಿಗೆ ನನ್ನ ಮಗಳು MBBS ಓದಬೇಕು. 24 ವರ್ಷ ಮನೇಲೆ ಇಟ್ಕೊಂಡು 25ನೇ ವರ್ಷಕ್ಕೆ ಅಡ್ಮಿಷನ್ ಮಾಡಿಬಿಡಮ್ಮ. UKGಗೆ ಅಡ್ಮಿಷನ್ ಮಾಡಬೇಕು. ಇದು ಪ್ಲ್ಯಾನ್. ಉದ್ದೇಶ ಏನು? MBBS. ಪ್ಲ್ಯಾನ್ ಏನು? LKG 1ನೇ ಕ್ಲಾಸ್. ಇಲ್ಲಿಂದ ಹೋದರೆ ಮಾತ್ರ ಅವರು MBBS ಹೋಗಕ್ಕೆ ಸಾಧ್ಯ. ಇವತ್ತು ತುಂಬ ಜನ ಆ ರೀತಿಯಾದ ಪ್ಲ್ಯಾನ್. ನಾವು ಕ್ರಿಸ್ತನ ಆರಿಸ್ಕೊಂಡಂಥ ಉದ್ದೇಶ ಪ್ಲ್ಯಾನ್ ಏನು ಅಂದರೆ, ಪ್ಲ್ಯಾನ್ ನಮ್ಮ ಈ ಸಭೆಗೆ ಬಂದು ಕೂತ್ಕೊಳ್ಳೋದು, ನಾವು ಆತ್ಮಿಕತೆ ಕಲಿಯೋದು. ಉದ್ದೇಶ ಏನು? ನಾವು ಪ್ರೀತಿಯಲ್ಲಿ ನಾವು LKG ಓದಿಸಿರುವಂಥ ಮಗುನ 5ನೇ ಕ್ಲಾಸ್ ಆಯ್ತಿದ್ದಾಗೆ ಎಜುಕೇಷನ್ ಬಿಟ್ಬಿಟ್ಟು ಪೋಲಿ ಆಗಿಬಿಟ್ರೆ ನಮ್ಮ ಉದ್ದೇಶ ಏನಾಗುತ್ತೆ? ವ್ಯರ್ಥ ಆಗುತ್ತೆ. ಆ ಪ್ಲ್ಯಾನ್ ಕೂಡ ವೇಸ್ಟ್ ಆಗಿಬಿಡುತ್ತೆ. ಆ ತಂದೆ ತಾಯಿಗಳ ನೋವಿರುತ್ತೆ, ನನ್ನ ಮಗಳು ಚೆನ್ನಾಗಿ ಓದಬೇಕು ಅಂದ್ಕೊಂಡೆ, ನನ್ನ ಮಗಳು ಹೀಗಿರಬೇಕು ಅಂದ್ಕೊಂಡೆ, ಎಲ್ಲ ವೇಸ್ಟ್ ಆಯಿತು ಅಂತೇಳಿ ನೊಂದುಕೊಳ್ಳುವಂಥ ತಂದೆ ತಾಯಿಗಳಿದ್ದಾರೆ. ಇವತ್ತು ತುಂಬ ಜನರ ವಿಷಯದಲ್ಲಿ ನೀವು ಒಂದು ಗಳಿಗೆ ಕಣ್ಮುಚ್ಚಿ, ನೀನು ನನ್ನನ್ನು ಆರಿಸ್ಕೊಂಡಂಥ ಉದ್ದೇಶದಿಂದ ನಿನ್ನ ಪ್ಲ್ಯಾನ್ನಲ್ಲಿ ನೀನು ಸಂತೋಷ ಪಡುವ ಥರ ನಾನು ನಡ್ಕೋತಾ ಇದ್ದೀನ ಸ್ವಾಮಿ, ನಾನು ನಡ್ಕೋತಾ ಇದ್ದೀನ, ನಿನ್ನ ಪ್ಲ್ಯಾನ್ ನನ್ನ ಜೀವನದಲ್ಲಿ ನಡೀತಾ ಇದೆಯಾ? ನಿನ್ನನ್ನು ನೋಯಿಸಲಿಕ್ಕಾಗಿ ನಾನು ಕ್ಷಮಿಸು. ನಿನ್ನ ಪ್ಲ್ಯಾನ್ ಅಂತೆ, ನಿನ್ನ ಉದ್ದೇಶದಂತೆ ನಾನು ನಡ್ಕೊಳ್ಳಿಕ್ಕೆ ನನಗೆ ಸಹಾಯ ಮಾಡು, ಯೇಸುವಿನ ನಾಮದಲ್ಲಿ ಆಮೆನ್. ಆಲೋಚನೆ ಮಾಡೋಣ, ದೇವರು ನಮ್ಮನ್ನು ಆರಿಸ್ಕೊಂಡಂಥ ಉದ್ದೇಶ ನಾವು ಪ್ರೀತಿಯಲ್ಲಿ ನಡೆದು, ಜಗದೋತ್ಪತ್ತಿಗೆ ಮುಂಚೆನೇ ಫಸ್ಟೇ ಆರಿಸ್ಕೊಂಡ್ಬಿಟ್ರಂತೆ ನೋಡ್ರಿ. ಫಸ್ಟೇ ಆರಿಸ್ಕೊಂಡಿದ್ದೆ ನಾನು ನೀನು ಪ್ರೀತಿ ನಡಿಬೇಕು ಅಂತ. ಇನ್ನು ಮೇಲೆ ನಾವು ಪ್ರೀತಿ ನಡೆಯೋಣ. ಆಮೇಲೆ ಭಕ್ತ ನೋಡಿ, ಇನ್ನು ಮೇಲೆ ನಾವು ಪ್ರೀತಿಯಲ್ಲಿ ನಡೆಯೋಣ, ಅದಕ್ಕಾಗಿ ಆರಿಸಲ್ಪಟ್ಟಿದ್ದೇವೆ. ಥೆಸಲೋನಿಕೆ ಬರೆದವರಿಗೆ ಬರೆದ 2ನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಓದೋಣ. 13ನೇ ವಚನ. ನೀವು ಪವಿತ್ರಾತ್ಮದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಅಪೊಸ್ತಲನಾದ ಪೌಲನು ಥೆಸಲೋನಿಕ ಸಭೆಯವರ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸಲ್ಲಿಸೋದಕ್ಕೆ ಸಂತೋಷ ಪಡ್ತಾ ಇದ್ದಂತೆ. ಏನಕ್ಕಾಗಿ? ಈಗ ನಿಮ್ಮನ್ನು ನಾನು ಕೇಳ್ತೀನಿ, ನಾವು ರಕ್ಷಿಸಲ್ಪಟ್ಟಿದ್ದೇವಾ? ಹೌದು. ಬಟ್ ಈ ವಚನ ಏನಾಗ್ತದೆ ಗೊತ್ತಾ? ಗಮನಿಸಿ, ನಾನು ಓದ್ತೀನಿ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡಿದ್ದಾರೆ. ಆದಿಯಿಂದ ಉಲ್ಟ ಹೋಗೋಣ. ಆದಿಯಿಂದಲೇ ದೇವರು ನಿಮ್ಮನ್ನು ಆರಿಸಿಕೊಂಡಂಥ ಉದ್ದೇಶ ಏನಕ್ಕೆ ಅಂದರೆ, ನೀವು ರಕ್ಷಣೆ ಹೊಂದಬೇಕು ಅಂತ. ನೀವು ರಕ್ಷಣೆ ಹೊಂದಬೇಕು ಅಂದರೆ ಯಾವುದ್ರ ಮೇಲೆ ನಂಬಿಕೆ ಇಡಬೇಕಂತೆ? ಸತ್ಯದ ಮೇಲೆ ನಂಬಿಕೆ ಇಡಬೇಕು. ಹಾಗಿದ್ರೆ ಇವತ್ತು ನಾವು ರಕ್ಷಣೆ ಹೊಂದಿಲ್ಲ, ಸತ್ಯದ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಸತ್ಯ ಯಾರು? ಯೇಸು. ಯೇಸು ಹೇಳ್ತಾನೆ, ನಾನೇ ಮಾರ್ಗವು ಸತ್ಯ, ನಾನೇ ಸತ್ಯ. ಯೇಸು ಸತ್ಯವಾಗಿ ಸತ್ಯದ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ. ಏನಕ್ಕಾಗಿ? ರಕ್ಷಣೆ ಹೊಂದುವುದಕ್ಕಾಗಿ. ಗಮನಿಸ್ರಿ,
ರಕ್ಷಣೆ ಯಾವಾಗ ಹೊಂದ್ತೇವೆ? ಪರಲೋಕಕ್ಕೆ ನಾವು ಸೇರಿ ನ್ಯಾಯ ತೀರ್ಪಿನಲ್ಲಿ ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ನಾನು ನಿನ್ನ ಮೆಚ್ಚಿದ್ದೇನೆ, ನೀನು ಕುರಿಗಳ ಹಾಗೆ ಬಲಗಡೆ ಬಾ ಮಗಳೇ ಮಗನೇ ಅಂತ ಕರೆದು ಬಿಟ್ಟಾಗ, ಆಗ ನಾನು ಸತ್ಯದ ಮೇಲೆ ನಂಬಿಕೆ ಇಟ್ಟದ್ದರ ಉದ್ದೇಶ ಈಗ ರಕ್ಷಿಸಲ್ಪಟ್ಟಿದ್ದೇನೆ ಅಂತ ಹೇಳಿಕೊಳ್ಳುವಂಥ ಫುಲ್ ಸ್ಟಾಪ್ ಅಲ್ಲಿರ್ತೀವಿ. ಕೊನೆ ಅದು ಗಮನಿಸ್ತೀವಿ. ನೀವು ರಕ್ಷಿಸಲ್ಪಟ್ಟಿಲ್ಲ, ರಕ್ಷಿಸಲ್ಪಡುವುದಕ್ಕಾಗಿ ಸತ್ಯದ ಮೇಲೆ ನಂಬಿಕೆ ಇಟ್ಟವರಾಗಿ ನಾನು ನೀವು ಇಲ್ಲಿದ್ದೀವಿ. ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅಂತ ಹೇಳ್ಕೋಬೋದು, ಕಾರಣ ಒಂದು ನಿರೀಕ್ಷೆ. ಎಸ್, ನಾನು ದೇವರ ನಂಬಿಕೆ ಇಟ್ಟಿದ್ದೀನಿ, ನಮ್ಮದು ರಕ್ಷಣೆ ಅಂತ ಹೇಳ್ತಾರೆ, ನಾನು ರಕ್ಷಣೆ ಹೊಂದಿದ್ದೀನಿ ಅಂತ. ಆದರೆ ಎಷ್ಟೋ ಜನ ಈ ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯನ್ನು ಪಡ್ಕೊಳ್ಳದೆ ರಕ್ಷಣೆಯನ್ನು ಕಳ್ಕೊಳ್ಳುವಂಥ ಅನೇಕ ವಿಶ್ವಾಸಿಗಳಿದ್ದಾರೆ. ಕಳೆದ ದಿನ ಒಂದು ನ್ಯೂಸ್ ಕೇಳಿಸ್ಕೊಂಡೆ ನಾನು. ದೇವರನ್ನು ನಂಬಿರುವಂಥ ವ್ಯಕ್ತಿ ವ್ಯತ್ಯಾಸವಾಗಿ ನಡೆದು ಅಕ್ಕಪಕ್ಕದವರ ಮನೆಯಲ್ಲಿ ಸಾಕ್ಷಿಗಳನ್ನ ಹಾಳು ಮಾಡಿಕೊಳ್ತಿದ್ದಾರೆ. ಕುಡಿದು ಜಗಳ ಆಡಿ ಒಡೆದಾಡಿ. ನಮ್ಮ ಸದ ವಿಶ್ವಾಸ ನಾನು ಮಾತಾಡ್ತಿರೋದು. ಈ ರೀತಿಯಾದ ಜೀವಿತ ನಮ್ಮಲ್ಲಿ ಹೋದಾಗ ನಿಜವಾಗಲೂ ನಾನು ಸತ್ಯದ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತನೋ ನೆಕ್ಸ್ಟ್ ನಾನು ರಕ್ಷಿಸಲ್ಪಟ್ಟಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅಂಥವ್ರಿಗಾಗಿ ನಾನು ತುಂಬ ವೇದನೆಯನ್ನು ಅನುಭವಿಸ್ತೇನೆ. ದೇವರವನ್ನು ಸರಿಪಡಿಸಿ. ಇವತ್ತು ನಮ್ಮನ್ನು ಕರೆದಂಥ ದೇವರ ಉದ್ದೇಶದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ದೇವರ ಯೋಜನೆ ಕುರಿತು ನಾನು ಮಾತಾಡ್ತಾ ಇದ್ದೀನಿ. ಆತನ ಉದ್ದೇಶ ಏನಂದರೆ ನಾನು ರಕ್ಷಣೆ ಹೊಂದಬೇಕು ಅನ್ನೋದಕ್ಕೋಸ್ಕರ ಆರಿಸ್ಕೊಂಡಿದ್ದಾನೆ. ಆರಿಸಲ್ಪಟ್ಟವರು ರಕ್ಷಿಸಲ್ಪಟ್ಟಿಲ್ಲ, ರಕ್ಷಣೆ ಹೊಂದುವುದಕ್ಕೋಸ್ಕರ ನಾವು ಆರಿಸಲ್ಪಟ್ಟಿದ್ದೇವೆ. ಸತ್ಯದ ಮೇಲೆ ನಂಬಿಕೆ ಇಟ್ಟಂಥ ಉದ್ದೇಶ ನಾನು ರಕ್ಷಣೆಯನ್ನು ಹೊಂದಬೇಕು ಅಂತ. ಹಾಗಿದ್ದರೆ ಕಡೇ ತನಕ ತಾಳಿಕೊಳ್ಳುವನು ರಕ್ಷಣೆ ಹೊಂದುವನು ಅಂತ ಹೇಳ್ತದೆ ಈ ಯೋಜನೆ, ಪ್ಲ್ಯಾನ್. ನಾನು ರಕ್ಷಿಸಲ್ಪಟ್ಟಂಥ ಅಥವಾ ಆರಿಸಿಕೊಂಡಂಥ ಉದ್ದೇಶ ತಿಳಿದು, ದೇವರೇ ನೀನು ಏನೆಲ್ಲ ಮಾಡ್ತೀನಿ, ಇದೊಂದು ಪ್ಲ್ಯಾನ್ ನನ್ನ ರಕ್ಷಣೆಗಾಗಿ, ನಾನು ಪರಲೋಕದಲ್ಲಿ ನಿಲ್ಲುವುದಕ್ಕೋಸ್ಕರ, ನನ್ನ ನರಕದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ನೀನು ಮಾಡುವಂಥ ಯೋಜನೆ ಇದು ಸ್ವಾಮಿ ಅಂತೇಳಿ ತಿಳ್ಕೊಂಡವರಾಗಿ ರಕ್ಷಿಸಲ್ಪಡಬೇಕನ್ನೋ ತಮಕದಲ್ಲಿ ನಾವು ಬದುಕಬೇಕಾಗಿದೆ. ರಕ್ಷಣೆ ಹೊಂದಿ ದೀಕ್ಷಾ ಸ್ಥಾನ ಹೊಂದ್ಬಿಟ್ಟಿದ್ದೀರ ದೇವರ ಗಮನಿಸ್ರಿ. ನೀವು ರಕ್ಷಣೆ ಹೊಂದ್ಬಿಟ್ಟು ಅಂತ ಫೈನಲ್ ಮಾಡ್ಕೊಂಡ್ಬಿಡ್ಬೇಡ್ರಿ. ನೀವು ಸತ್ಯದ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಆ ಸತ್ಯವು ನಿಮ್ಮನ್ನು ರಕ್ಷಣೆಗೆ ನಡೆಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ನರಕದಿಂದ ತಪ್ಪಿಸ್ಕೊಳ್ಬೇಕು. ಆಗಲೇ ನಮಗೆ ಸತ್ಯದ ಬಿಡುಗಡೆ ನಮಗೆ ಸಿಕ್ಕುವಂಥದ್ದು. ವಾಕ್ಯ ಹೇಳ್ತದೆ, ಸತ್ಯವನ್ನು ತಿಳ್ಕೊಂಡಿದ್ರೆ ಸತ್ಯವು ನಿಮ್ಮನ್ನು ಯಾವುದರಿಂದ? ಆ ನರಕದಿಂದ, ಆ ಅಸತ್ಯವಾದಂಥ ವಿಷಯಗಳಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕು. ಇವತ್ತು ಅಸತ್ಯವಾದಗಳನ್ನು, ಸುಳ್ಳಾದವುಗಳನ್ನು ನಂಬಿ ಎಷ್ಟೋ ಜನ ಯಾಮಾರ್ತಿದ್ದಾರೆ, ಮೋಸ ಹೋಗ್ತಿದ್ದಾರೆ. ಒಂದು ಮಾಟ ಮಂತ್ರ ಮಾಡಿಸೋದ್ರಲ್ಲಿ ತುಂಬ ಜನ ಮೋಸ ಹೋಗ್ತಿದ್ದಾರೆ. ಮನುಷ್ಯರನ್ನು ನಂಬಿ ಅನೇಕರು ಮೋಸ ಹೋಗ್ತಿದ್ದಾರೆ. ನಾವು ಮನೆ ಪಕ್ಕದ ಒಂದು ಹುಡುಗಿ ಬಗ್ಗೆ ಮೊನ್ನೆ ಕೇಳಿಸ್ಕೊಂಡೆ. 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಾ ಇದ್ದ. ಆ ಹುಡುಗಿ ಮೇಲೆ ದೇವರು ಬಂದಂತೆ. ಅವರ ಮನೆಯಲ್ಲಿ ಅವರಪ್ಪ ಕುಡ್ಕೊಂಡು ಬಂದು ವಿಚಿತ್ರವಾಗಿ ಗಲಾಟೆ ಮಾಡಿ ಅವರ ಸ್ಟೇಷನ್ಗೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಯಿತು. ಆ ಮೈ ಮೇಲೆ ಬರುವಂಥದ್ದು ದೇವರು ಅಂತೇಳಿ ಮೋಸ ಹೋಗ್ತಿದ್ದಾರೆ. ದುರಾತ್ಮ ಅವರ ಮೈ ಮೇಲೆ ಬಂದು ವಿಚಿತ್ರವಾಗಿ ಕುಟುಂಬವನ್ನು ಹಾಳು ಮಾಡ್ತಾ ಇದೆ. ನಾವು ಸತ್ಯದ ಮೇಲೆ ನಂಬಿಕೆ ಇಟ್ಟರೆ ಈ ಅಸತ್ಯಗಳಿಂದ ರಕ್ಷಿಸಲ್ಪಡಬೇಕು. ವಿಗ್ರಹಗಳಿಂದ ನೀವು ರಕ್ಷಿಸಲ್ಪಟ್ಟಿದ್ದೀರಾ? ವಿಗ್ರಹಗಳಿಂದ ಬೇರೆ ಆಗಿದ್ರೆ ಅದರಿಂದ ರಕ್ಷಿಸಲ್ಪಟ್ಟಿದ್ದೀರಿ. ಪಾಪದಿಂದ ರಕ್ಷಿಸಲ್ಪಟ್ಟಿದ್ದೀರಾ, ಹೊರಗಾಗಿದ್ದೀರಿ. ಆದರೆ ಪರಿಪೂರ್ಣ ರಕ್ಷಣೆ ಎಲ್ಲಿ ಅಂದರೆ ನಾವು ಪರಲೋಕಕ್ಕೆ ಸೇರಿದಾಗ. ಅಲ್ಲಿಯವರೆಗೂ ಪ್ರಿಯ ಸಭೆಯೇ ನಾವು ಸತ್ಯದ ಮೇಲೆ ಇಟ್ಟಂಥ ನಂಬಿಕೆಯನ್ನು ಕಡೆಗೆ ಕಾಪಾಡಿಕೊಳ್ಳೋಣ. ಇವತ್ತು ನಾನು ಮಾತಾಡ್ತಕ್ಕಂಥ ವಿಚಾರ ದೇವರ ಯೋಜನೆ, ದೇವರ ಪ್ಲಾನ್ ಏನಾಗಿದೆ, ಆತನ ಉದ್ದೇಶ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದಿನ ಅಂಶವನ್ನು ನೋಡೋಣ. ಇದೇ ಎಫೆಸ 1:4 ಮತ್ತೆ ತೆಗೆದುಕೊಳ್ಳೋಣ. ಆಲ್ರೆಡಿ ಓದಿರುವಂಥ ವಿಚಾರವೇ ಎಫೆಸ 1:4. ಸಾಕು. ದೇವರನ್ನು ಆರಿಸಿಕೊಂಡದ್ರ ವಿಷಯ ಮೊದಲನೇ ಓದಿದ್ರೆ ನಾವು ಪ್ರೀತಿಯಲ್ಲಿ ನಡಿಬೇಕು ಅಂತ. 2ನೇ ಅಂಶ ಅದರಲ್ಲೇ ಬರೆದಿದೆ, ನಾವು ಪರಿಶುದ್ಧರಾಗಿರಬೇಕೆಂದು. ಪರಿಶುದ್ಧರು. ನೆನ್ನೆ ಒಬ್ಬರು ನನಗೆ ಹೇಳ್ತಾ ಇದ್ರು, ಒಂದು ಕಷ್ಟ ಬಂದುಬಿಟ್ಟಿದೆ ಒಂದು ಕುಟುಂಬದಲ್ಲಿ. ಆ ವಯಸ್ಸಾದ ಯಜಮಾನ್ ನನ್ನನ್ನು ಕೇಳಿದ್ರು, ಒಳ್ಳೆಯವ್ರಿಗೆ ಯಾಕೆ ಸ್ವಾಮಿ ಕಷ್ಟ ಬಂದು ಅಂತ. ಒಳ್ಳೆಯವ್ರಿಗೆ ಬರಬೇಕಾ? ನೀವು ದೇವ್ರ ಬಗ್ಗೆ ತಿಳಿದವರು ಅಂತ ಹೇಳ್ತಿದ್ದಾರೆ. ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ ಅಂದ್ಬಿಟ್ಟು ಏನು ಕೇಳಿದ್ರು, ಒಳ್ಳೆಯವ್ರಿಗೆ ಯಾಕೆ ಈ ಕಷ್ಟ ಬರ್ತದೆ ಅಂತ ಕೇಳಿದ್ರು. ನಾನು ಅವ್ರನ್ನ ಕೇಳಿದೆ, ಈ ಲೋಕದಲ್ಲಿ ತಪ್ಪೇ ಮಾಡಿದರೆ ಮನುಷ್ಯ ಯಾವನಾದರೂ ಇದ್ದಾನ ಅಂತ ಕೇಳಿದೆ. ಇಲ್ಲ ಸರ್, ಇದಕ್ಕೆ ಸಾಧ್ಯವೇ ಇಲ್ಲ ಅಂತ. ಮತ್ತೆ ಹೆಂಗೆ ಒಳ್ಳೆಯವರು ಇವರು? ಒಳ್ಳೆಯವರು ಕಷ್ಟ ಬರುತ್ತೆ ಅಂದ್ರಲ್ಲ. ನಿಮ್ಮ ದೃಷ್ಟಿಯಲ್ಲಿ ಕೆಲವು ಒಳ್ಳೆಯ ಗುಣಗಳಿದೆ, ಗುಡ್. ಆದರೆ ನಾನು ಶಾಪದ ಕುರಿತಾಗಿ, ಪಿತೃಗಳ ಕುರಿತಾಗಿ ನಾನು ಮಾತನಾಡಿದೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ಪಾಪಿಗಳೇ ಇಲ್ಲಿ ಹೋಗ್ತಾರೆ. ನಾವೆಲ್ಲರೂ ಪಾಪ ಮಾಡಿದ್ದೀವಿ, ಒಂದಲ್ಲ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಆದರೆ ದೇವರು ನನ್ನನ್ನು ಪ್ರಾರಂಭದಿಂದ ಹೇಳ್ತೀನಿ, ಸ್ವಕೀಯ ಜನರಾಗಿ ಆರಿಸಿಕೊಂಡಂಥ ಉದ್ದೇಶ,
ನಾನು ಫಲ ಕೊಡಬೇಕು ಅಂತ ಹೇಳಿ ಆರಿಸ್ಕೊಂಡಂಥ ಉದ್ದೇಶ, ನಾನು ಹೊಗಳಿಕೊಳ್ಳಬಾರದು ಅಂತ ಆರಿಸ್ಕೊಂಡಂಥ ಉದ್ದೇಶ, ನಾನು ಪ್ರೀತಿಯಲ್ಲಿ ನಡಿಬೇಕು ಅಂತ ಆರಿಸ್ಕೊಂಡಂಥ ಉದ್ದೇಶ, ನಾನು ರಕ್ಷಣೆ ಹೊಂದಬೇಕು ಅಂತ ಆರಿಸ್ಕೊಂಡಂಥ ಉದ್ದೇಶ, ನಾನು ಪರಿಶುದ್ಧನಾಗಿರಬೇಕು ಅನ್ನೋದಕ್ಕೋಸ್ಕರವಾಗಿ. ಆಮೇಲೆ ನಾನು ಪರಿಶುದ್ಧನು. ಪರಿಶುದ್ಧರು ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಿ ನೀವು? ಪರಿಶುದ್ಧರು ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಿ? ಒಂದು ಹುಡುಗಿ ಯಾವ ಹುಡುಗನನ್ನೂ ತಪ್ಪಾದ ದೃಷ್ಟಿಯಲ್ಲಿ ನೋಡೋದೇ ಇಲ್ಲ ಅಂತ ಇಟ್ಕೊಳ್ಳೋಣ. ಯಾವ ಹುಡುಗನನ್ನು, ಯಾವ ವ್ಯಕ್ತಿಯನ್ನು ಕೆಟ್ಟ ದೃಷ್ಟಿಯಿಂದ, ಇಚ್ಛೆಯಿಂದ ನೋಡಲ್ಲ. ಆದರೆ ಮನೆ ಮಂದಿಯವ್ರ ಜೊತೆ ಎಲ್ಲ ಕೂಗಾಡ್ತಾಳೆ, ಎಲ್ಲರ ಜೊತೆ ಜಗಳ ಆಡ್ತಾಳೆ. ಹೀಗೆ ಇವಳು ಪರಿಶುದ್ಧಳ? ಇಲ್ಲ. ಮನೆ ಮಂದಿಯವ್ರ ಜೊತೆಗೆಲ್ಲ ಭಾಳ ಪ್ರೀತಿಯಿಂದ ಇರ್ತಾಳೆ, ಒಂದು ಗಳಿಗೆನೂ ವ್ಯತ್ಯಾಸ ಮಾಡೋದೇ ಇಲ್ಲ. ಅನ್ಯ ಜನರ ಸಂಗಡ ಇಜ್ಜೋಳಾಗಿ ಲೋಕದ ಕಾರ್ಯಗಳಲ್ಲಿ ಬೆರೆತೋಗ್ತಿದ್ದ. ಮನೆ ಮಂದಿಯವ್ರ ಜೊತೆಗೆ ಏನೇ ಪಾಪ ಮಾಡಲಿ, ತಪ್ಪು ಮಾಡಲಿ, ಭಾಳ ಅನ್ಯೋನ್ಯವಾಗಿರ್ತಾಳೆ. ಇವಳು ಪರಿಶುದ್ಧ? ಇಲ್ಲ. ಮನೆಯಲ್ಲಿ ಜನ ಹೇಳ್ತಾರಲ್ಲ, ಕತ್ತೆ ದುಡಿತಾರೆ ಗಂಡ. ಹೇಗೆ ಮನೆಗೆ ಬಂದು ಹೆಂಡತಿ ಮಕ್ಕಳ ಜೊತೆಗೆಲ್ಲ ಕೂಗಾಡ್ತಾರೆ. ಎಷ್ಟು ದುಡ್ಕೊಂಬಂದಿನಿ ಗೊತ್ತಾ? ನಿದ್ದೆಗೆಟ್ಕೊಂಡು ಮನೆಯವ್ರಿಗೋಸ್ಕರ, ಮಕ್ಕಳಿಗೋಸ್ಕರ ಎಷ್ಟೊಂದು ತ್ಯಾಗ ಮಾಡ್ತಾರೆ ನೋಡಿ, ಓವರ್ ಡ್ಯೂಟಿ ಮಾಡ್ತಾರೆ. ಆದರೆ ಮನೆಯಲ್ಲಿ ಬಂದು ಯಾರ ಜೊತೆ ಸಮಾಧಾನ ಆಗಿರಲ್ಲ. ಇವರು ಪರಿಶುದ್ಧ? ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಒಂದಲ್ಲ ಒಂದು ವಿಷಯದಲ್ಲಿ ಏನೇ ಬೆಸ್ಟ್ ಆಗಿದ್ರು ಈ ಲೋಕದಲ್ಲಿ ಯಾವ ವ್ಯಕ್ತಿಯೂ ಪರಿಶುದ್ಧರಲ್ಲ. ಆದರೆ ದೇವರು ನನ್ನನ್ನು ಅಂಥ ಪ್ರಾಂತ್ಯದಿಂದ, ಅಂಥ ವಿಷಯಗಳನ್ನು ನನ್ನನ್ನು ಆರಿಸ್ಕೊಳ್ಳೋಂಥ ಉದ್ದೇಶವೇ ನಾನು ನೀನು ಪರಿಶುದ್ಧರಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಕೆಲವು ವಿಷಯಗಳು ನಾನು ಹೇಳಿದುಂಟು. ಈ ಒಂದು ತಿಂಗಳು ಕೋಪ ಮಾಡದೇ ಇರೋಣ ಅಂತೇಳಿ ಹೇಳಿದೆ. ಬಟ್ ಯಾರೂ ಬಂದು ಹೇಳಿ ಈ ತಿಂಗಳು ನಾನು ಯಾರು ಕೋಪ ಮಾಡಲಿಲ್ಲ ಪರ್ಸೆಂಟ್ ಒಂದು ಸಾಕ್ಷಿನೇ ಹೇಳಿಲ್ಲ ಯಾರು ಕೂಡ. ನಿಮ್ಮ ಕುಟುಂಬದಲ್ಲಿ ನನ್ನ ಜೊತೆ ಇರ್ತಕ್ಕಂಥವರು ನನ್ನನ್ನು ಪರಿಶುದ್ಧನು ಅಂತ ಹೇಳುವ ಹಾಗೆ ನಮ್ಮ ಜೀವಿತ ನಡ್ಕೊಂಡ್ರೆ ಯಾವ ರೀತಿಯಲ್ಲಿ ಇರ್ತೀವಿ ನಾವು? ದೇವರೇ, ನಿನ್ನನ್ನು ಆರಿಸ್ಕೊಂಡಂಥ ಉದ್ದೇಶವನ್ನೇ ನಾನು ನೆರವೇರಿಸ್ತೇನೆ. ಈಗ ದೇವರು ನಿಮ್ಮನ್ನು ಆರಿಸ್ಕೊಂಡಂಥ ಉದ್ದೇಶನೇ ಈ ವಿಷಯದಲ್ಲಿ ಪರಿಶುದ್ಧರು ಆಗಿರಬೇಕು ಅಂತ. ಹೌದಾ? ಮತ್ತೆ ಕೇಳ್ತೀನಿ, ಯಾವ ಉದ್ದೇಶಕ್ಕೆ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ? ಯೋಜನೆ ಏನು ಗೊತ್ತಾ? ಪ್ಲ್ಯಾನ್ ಏನು ಗೊತ್ತಾ? ಇವತ್ತು ನಿಮ್ಮ ಮನೆಗೆ ಕಳಿಸ್ತಾನೆ ಅವನು. ನಿಮ್ಮ ಅಪ್ಪ ಅಮ್ಮನ ಜೊತೆಗೆ, ನಿಮ್ಮ ಸ್ನೇಹಿತರ ಜೊತೆಗೆ, ನಿನ್ನ ಅಕ್ಕ ತಂಗಿಯ ಜೊತೆಗೆ, ಭಾವನ ಜೊತೆಗೆ, ಮೈದನ ಜೊತೆಗೆ ಇರೋದಕ್ಕೆ ಒಂದು ಪ್ಲ್ಯಾನ್ ಮಾಡಿ ಕಳಿಸ್ತಾರೆ ದೇವರು. ಆ ಪ್ಲ್ಯಾನ್ ಏನಿಗೆ ಗೊತ್ತಾ? ಈ ಜಾಗದಲ್ಲಿ ನನ್ನ ಮಗಳು ಪರಿಶುದ್ಧರಾಗಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಈಗ ನಿಮ್ಮ ತೀರ್ಮಾನ ಏನು? ಪ್ಲ್ಯಾನ್ ಮಾಡಿ ಕಳಿಸಿರೋ ಉದ್ದೇಶ ಏನು? ಪರಿಶುದ್ಧರಾಗಿರಬೇಕು ಅಂತ. ಆ ಪ್ಲ್ಯಾನ್ ನೀನು ನೆರವೇರಿಸ್ತಾ ಇದೆಯಾ? ತುಂಬ ಜನ ಸೋಲ್ತಾ ಇದ್ದೀವಿ. ಕೆಲವೊಬ್ಬರ ಕೆಲಸಕ್ಕೆ ಅಂತ ಕೆಲವು ಕಂಪನಿಗಳಿಗೆ ನಾನೇ ಕೂಡ ಕಳಿಸೋದುಂಟು. ಎಷ್ಟರ ಮಟ್ಟಿಗೆ ಅವರ ಜೀವಿತ ಹಾಳಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ತಪ್ಪಾದ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇಟ್ಕೊಂಡು ಜೀವಿತವನ್ನು ಹಾಳು ಮಾಡ್ಕೊಂಡಿದ್ದಾನೆ. ಉದ್ದೇಶ, ಆತನ ಯೋಜನೆ ನಾವು ತಿಳ್ಕೊಂಡವರಾಗಿದ್ದರೆ ಈ ರೀತಿ ದಾರಿ ತಪ್ತಾ ಇರಲಿಲ್ಲ. ಹೇಗಾದರೂ ಸರಿ. ಅದಕ್ಕೆ ನಾನು ಕಳೆದ ವಾರ ಒಂದು ಪ್ರಶ್ನೆ ಹಾಕಿದ್ದೆ. ಕೆಲವರು ಮಾತ್ರ ನನಗೆ ಫೋನ್ ಮಾಡಿ ಕೂಡ ಕೇಳಿದ್ರು, ಇಬ್ಬರಿಗೆ ನೀವು ಪ್ರಸವ ವೇದನೆ ಪಡಬೇಕು ಅಂತ. ಎಷ್ಟು ಜನ ಆರಿಸ್ಕೊಂಡಿದ್ದೀರಾ? ಗುಡ್. ಉಳಿದವ್ರಿಗೆ ಕೆಲವರು ನನ್ನೇ ಕೇಳಿದ್ರು, ನಾನು ಯಾರನ್ನ ಆರಿಸ್ಕೊಳ್ಳಿ ಅಂತ. ನಾನೇ ಕೆಲವರಿಗೆ ಕೊಟ್ಟಿದ್ದೀನಿ, ಇಂತಿಂಥವನ್ನ ಇಟ್ಟು ನೀವು ಪ್ರಾರ್ಥನೆ ಇಟ್ಟು ನೀವು ಪ್ರಾರ್ಥಿಸಬೇಕು ಅಂತೇಳಿ. ಇನ್ನೂ ಉಳಿದವ್ರಿಗೆ ಆಸೆನೇ ಇಲ್ಲ. ಈ ನಿಮ್ಮನ್ನು ಆರಿಸ್ಕೊಂಡವ್ರಿಗೆ ನಿಮ್ಮನ್ನು ಆರಿಸ್ಕೋಬೇಕು ಅನ್ನೋ ಆಸೆ ಬರಬೇಕು ಅವರಿಗೆ. ದಯಮಾಡಿ ಈ ವಾರದಲ್ಲಿ ನಾನು ಸಿಸ್ಟರ್ ಹತ್ರ ಹೋಗಿ, ಬ್ರದರ್ಸ್ ಹತ್ರ ಹೋಗಿ, ಬ್ರದರ್ಸ್ಗಳು ನಿಮಗೋಸ್ಕರ ನಾನು ಪ್ರಸವ ವೇದನೆ ಪಡ್ತೀನಿ. ಬ್ರದರ್ಸು ಸಿಸ್ಟರ್ ತಗೊಬೇಡಿ, ಸಿಸ್ಟರ್ನ ಬ್ರದರ್ಸ್ ತಗೊಳ್ಳೋದು ಬೇಡ. ಬ್ರದರ್ಸ್ಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಸಹೋದರಿಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ಇಬ್ಬರನ್ನ ದತ್ತು ತೆಗೆದುಕೊಡ್ರಿ, ಅವರಿಗಾಗಿ ಪ್ರಸವ ವೇದನೆ ಪಡ್ರಿ. ಆ ವಚನದ ಪ್ರಕಾರ 4 ಜನರನ್ನು ಆರಿಸ್ಕೋಬೇಕು. ಪೌಲ ಹೇಳ್ತಾನೆ ತಿರುಗಿ ಅಂತ. ತಿರುಗಿ ಅಂದರೆ ಮತ್ತೆ ಅಂದರೆ ಅನ್ಯರಾಗಿದ್ದಂತಹ ಸಮಯದಲ್ಲಿ ಪ್ರಸವ ವೇದನೆ ಪಟ್ಟೆ, ಸಭೆಗೆ ಬಂದ ನಂತರ ಇನ್ನೊಂದು ಸಾರಿ ಪ್ರಸವ ವೇದನೆ ಪಡ್ತೀನಿ ಅಂತ. ಆ ಥರನಾಗಿ ಇಬ್ಬರು ತಗೋಬೇಕು. ಯಾವ ರೀತಿ? ಹೊರಗಡೆ ಇರುವಂಥ ಇಬ್ಬರಿಗಾಗಿ ನಾವು ಪ್ರಸವ ವೇದನೆ ಪಡಬೇಕು, ಸಭೆಗೆ ಬರಬೇಕು, ರಕ್ಷಣೆ ಹೊಂದಬೇಕು ಅಂತ. ಎರಡನೇದಾಗಿ ಸಭೆಯೊಳಗೆ ಆಲ್ರೆಡಿ ಇರುವಂಥವರಿಗೋಸ್ಕರ ಇವರು ಕ್ರಿಸ್ತನ ಸಾರೂಪ್ಯವನ್ನು ಹೊಂದಲಿ ಅಂತ ಹೇಳಿ ಇಬ್ಬರನ್ನ ಆಯ್ಕೆ ಮಾಡ್ಕೋಬೇಕು. ಮಾಡ್ತೀರಾ? ಆಯ್ಕೆ ಮಾಡಿ ಪ್ರಸಂಗ ಮಾಡ್ತೀರಾ? ಪ್ರಸವ ವೇದನೆ ಪಡ್ತೀರಾ? ಪ್ರಸವ ವೇದನೆ ಪಡ್ರಿ. ಈಗಾದರೂ ನಮ್ಮ ಸೇವೆಯಲ್ಲಿ, ನಮ್ಮ ಸಭೆಯಲ್ಲಿ, ಚಾಮರಾಜನಗರದಲ್ಲಿ ದೇವರ ಚಿತ್ತವನ್ನು ನಾವು ಕಾಣುವಂಥದ್ದಾಗಿರಬೇಕು. ಒಂದು ವಾಟ್ಸಪ್ಪಲ್ಲಿ ಒಂದು ಭಾಷೆ ಕಳಿಸಿರೋದನ್ನು ಓದ್ತಾ ಇದ್ದೆ. ಅದೇನು ಅಂದರೆ, ಉಜ್ಜೀವನ ಎಲ್ಲಿಂದೋ ಬರಲ್ಲ. ಉಜ್ಜೀವನ ಅಂದರೆ ಏನು ಅಂದರೆ, ಸಭೆ ತಮ್ಮ ಮೊದಲ ಪ್ರೀತಿಗೆ ಹಿಂತಿರುಗೋದೇ ಉಜ್ಜೀವನ ಅಂತ. ಸಭೆ ತನ್ನ ಮೊದಲ ಪ್ರೀತಿಗೆ ಹಿಂತಿರುಗುವುದೇ ಉಜ್ಜೀವನ. ನನ್ನ ಮೊದಲ ಪ್ರೀತಿ ಪ್ರಾರಂಭದ ಯೇಸುಸ್ವಾಮಿ ನಮ್ಮದಾಗ ಎಂಥ ಪ್ರೀತಿ ಇತ್ತು, ಆ ಮೊದಲ ಪ್ರೀತಿಗೆ ಬರಬೇಕು. ಇವತ್ತು ಒಬ್ರಿಗೊಬ್ರು ಆಗಲ್ಲ ಅನ್ನೋ ಸ್ಥಿತಿ ಬಂದುಬಿಡ್ತಾರೆ ಸಭೆ ಜನ.
ನಾನು ಮಾತಾಡ್ತಕ್ಕಂಥದ್ದು ನಾವು ಪರಿಶುದ್ಧರಾಗಿರಬೇಕು. ಈ ಪರಿಶುದ್ಧರಾಗಿರಬೇಕೆಂಬ ಉದ್ದೇಶದೊಂದಿಗೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಕೆಲವು ಯೋಜನೆಗಳನ್ನು, ಕೆಲವು ಪ್ಲಾನ್ಗಳನ್ನ ಮಾಡ್ತಾರೆ, ಸಂಕಲ್ಪವನ್ನು ಮಾಡ್ತಿದ್ದಾರೆ. ಅದನ್ನು ತಿಳಿದವರಾಗಿ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡೋಣ. ಕಡೆಯದಾಗಿ ಸಮಯ ಇಲ್ಲದೆ ನಾನು ಬೇಗ ಹೋಗ್ತೇನೆ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ, ಪೇತ್ರನಿಗೆ ಬರೆದಂತಹ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಮೊದಲನೇ ಪೇತ್ರ 2ನೇ ಅಧ್ಯಾಯ ಅದರ 9ನೇ ವಚನವನ್ನು ಓದೋಣ. ಆಗಿದ್ದೀರಿ, ಕತ್ತಲೆಯೊಳಗಿಂದ ಕರೆದು ದೇವರು ಆರಿಕೊಂಡ ಜನಾಂಗ. ಏನಕ್ಕಾಗಿ ನಮ್ಮನ್ನು ಆರಿಸ್ಕೊಂಡ್ರು? ಉದ್ದೇಶ ಏನು ಅಂದರೆ ಅಲ್ಲಿ ಒಂದು ವಿಚಾರ ಹೇಳ್ತಾನೆ ನೋಡ್ರಿ. ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರಪಡಿಸುವವರಾಗುವಂತೆ, ಕ್ರಿಸ್ತನ ಕುರಿತಾದಂತಹ ಆತನಲ್ಲಿರುವಂತಹ ಒಳ್ಳೆಯವುಗಳನ್ನು, ಆತನ ಪ್ರೀತಿಯನ್ನು, ಆತನ ರಕ್ಷಣೆಯನ್ನು, ಆತನ ಉದ್ದೇಶವನ್ನು ನೀವು ಪ್ರಚಾರ ಮಾಡುವವರಾಗಬೇಕು ಅಂತ ಅವರು ಆರಿಸ್ಕೊಂಡಿದ್ದಾರೆ. ಏನು ಮಾಡಬೇಕು ಅಂತ? ಪ್ರಚಾರ. ಏನು ಮಾಡಬೇಕು ಅಂತ? ಪ್ರಚಾರ ಮಾಡ್ತಿದ್ದೀವ. ಇವತ್ತು ನಾನು ಹೇಳಿದೆ, ಕೆಲವು ಪಾಂಪ್ಲೆಟ್ಸ್ನ ತೆಗೆದುಕೊಂಡೋಗಿ ಆ ಮೀಟಿಂಗ್ ಬಗ್ಗೆ ಕೆಲವರಿಗೆ ಹೇಳಬೇಕು ಅಂತ. ಆದರೆ ಪ್ರತಿದಿನದ ನಮ್ಮ ಕರ್ತವ್ಯ ಏನು ಅಂತ ದೇವರನ್ನು ಆರಿಸ್ಕೊಂಡಿದ್ದಾರೆ. ಅದರ ಯೋಜನೆ ಏನು, ಅದರ ಉದ್ದೇಶ ಏನು ಅಂದರೆ, ನೀನು ತನ್ನ ಗುಣಾತಿಶಯಗಳನ್ನು, ಕ್ರಿಸ್ತನ ಗುಣಾತಿಶಯಗಳನ್ನು ನಾನು ಮತ್ತೊಬ್ಬರಿಗೆ ಪ್ರಚುರಪಡಿಸಬೇಕು. ಎರಡು ರೀತಿಯಾಗಿ ಪ್ರಚುರಪಡಿಸ್ಬೋದು. ಒಂದು ನಾನು ಬಾಯಲ್ಲಿ ಅನೇಕರಿಗೆ ಹೇಳ್ಬೋದು. ಅನೇಕರಿಗೆ ಯೇಸು ಕ್ರಿಸ್ತನ ನಂಬ್ರಿ, ಆತನ ಗುಣಾತಿಶಯಗಳು ಈ ರೀತಿಯಾಗಿದೆ, ಆತ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ನಿಮ್ಮ ಪಾಪಗಳಿಗೋಸ್ಕರ ರಕ್ತ ಸುರಿಸಿದ್ದಾರೆ, ಪ್ರಾಣವನ್ನೇ ಕೊಟ್ಟಿದ್ದಾರೆ, ಇವತ್ತಿಗೂ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ಎಂಥ ಇಕ್ಕಟ್ಟಿನಿಂದ ನಿಮ್ಮನ್ನು ಬಿಡಿಸ್ತಾರೆ, ಮೇಲೆತ್ತಾರೆ, ನರಕದಿಂದ ತಪ್ಪಿಸ್ತಾರೆ ಅಂತೇಳಿ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸಬಹುದು. ಎರಡನೇದಾಗಿ, ನನ್ನ ಜೀವಿತದಲ್ಲಿ ಆತನು ನನ್ನನ್ನು ಎಷ್ಟರ ಮಟ್ಟಿಗೆ ಕ್ರಿಸ್ತನಂತೆ ಸಾರೂಪ್ಯವನ್ನು ಹೊಂದುವಂತೆ, ಕ್ರಿಸ್ತನ ಹಾಗೆ ಜೀವಿಸುವಂತೆ ನನ್ನನ್ನು ಮಾರ್ಪಡಿಸಿದ್ದಾರೆ ಅಂತೇಳಿ ನನ್ನ ನಡವಳಿಕೆಯಲ್ಲಿ, ನನ್ನ ಸ್ವಭಾವಗಳಲ್ಲಿ ಕ್ರಿಸ್ತನನ್ನು ಪ್ರಚುರಪಡಿಸಬಹುದು. ಅಪೋಸ್ತಲರು ಅಂತಿಯೋಕ್ಯ ಎಂಬ ಪಟ್ಟಣದಲ್ಲಿ ಕ್ರಿಸ್ತನನ್ನು ಪ್ರಚುರಪಡಿಸಿದ್ರ ಹೇಗೆ? ತಮ್ಮ ಜೀವಿತದ ಮೂಲಕ. ಅದಕ್ಕೆ ಜನ ಹೆಸರಿಟ್ಟರು, ಇವರು ಕ್ರೈಸ್ತರು ಅಂತ. ಇವತ್ತು ನಿಮ್ಮನ್ನು ಜನ ನೋಡಿ ಹೇಳಬೇಕು, ಯೇಸು ಸ್ವಾಮಿಯಂತೆ ಇವರು ಈ ಜೀವನ ಹಿಂಗಿದೆ, ಬದಲಾಗಿದ್ದಾರೆ ಅಂತ ಹೇಳುವ ಹಂತಕ್ಕೆ ನಮ್ಮ ಜೀವಿತ ಬದಲಾಗ. ಅದುವೇ ಪ್ರಚುರಪಡಿಸುವುದು. ಪ್ರಿಯ ಸಭೆ, ಮತ್ತೆ ಹೇಳ್ತೀನಿ, ನಾವು ಕ್ರಿಸ್ತನ ಬಗ್ಗೆ ಪ್ರಚುರಪಡಿಸಲಿಕ್ಕೋಸ್ಕರವಾಗಿಯೇ ಆರಿಸಲ್ಪಟ್ಟಿದ್ದೇವೆ, ನೇಮಿಸಲ್ಪಟ್ಟಿದ್ದೇವೆ. ಆತನ ಪ್ಲಾನೇ ನಾನು ಅದನ್ನು ಪ್ರಚುರಪಡಿಸಬೇಕು ಅಂತ. ಇವತ್ತು ನಾನು ಎಲ್ಲೇ ಹೋಗಲಿ, ನಾನೊಬ್ಬ ಸೇವಕನಾಗಿ ಹೇಳ್ತೀನಿ, ಯಾರೇ ಸಿಕ್ಕಿದ್ರು ನಾನು ಪ್ರಚುರಪಡಿಸದೆ ನನ್ನ ಮಾತನ್ನ ಮುಗಿಸೋದಿಲ್ಲ. ಒಬ್ಬರು ಪಕ್ಕದಲ್ಲಿ ಕೂತಿದ್ರು ಕೂಡ ಅವ್ರಿಗೆ ಹೇಗಾದರೂ ಸಣ್ಣದಾಗಿ ಪ್ರಚುರಪಡಿಸಲಿಕ್ಕೆ ನಾನು ಮನಸ್ಸು ಮಾಡ್ತೀನಿ. ಕೆಲವು ಸಾರಿ ಬೈಕಲ್ಲಿ ಡ್ರಾಪ್ ಕೊಡುವ ವಿಷಯದಲ್ಲಾದರೂ ಹೇಗಾದರೂ ಯೇಸು ಸ್ವಾಮಿನ ನಂಬ್ರಿ ಅನ್ನುವ ಸತ್ಯವನ್ನು ಅವ್ರಿಗೆ ತಿಳಿಸಿಯೇ ನಾನು ಮುಂದೆ ಹೋಗಲಿಕ್ಕೆ ಇಷ್ಟಪಡ್ತೀನಿ. ಕಾರಣ, ನನ್ನನ್ನು ಆರಿಸಿಕೊಂಡಂಥ ಉದ್ದೇಶವೇ ಪ್ರಚುರಪಡಿಸಲಿಕ್ಕಾಗಿ. ಇದು ಸೇವಕರಿಗೆ ಮಾತ್ರ ಹೇಳೋಲ್ಲ, ದೇವ ಜನರೆಲ್ಲರಿಗೂ ಹೇಳೋ ಮಾತ. ನೀವು ರಾಜವಂಶಸ್ಥರು, ಯಾಚಕರು ಅಂತ ನನ್ನೆಲ್ಲರೂ ಆರಿಸ್ಕೊಂಡಿದ್ದಾರೆ. ಯಾಕಂದರೆ ನೀನು ದೇವರ ಗುಣಾತಿಶಯಗಳನ್ನು ಪ್ರಚುರಪಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ. ಇನ್ನು ಮೇಲೆ ನಾವೆಲ್ಲರೂ ಆತನನ್ನು ಪ್ರಚುರಪಡಿಸೋಣ. ಆಮೇಲೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಪ್ರಾಣ ಕೊಡಬೇಕು, ಎಲ್ಲವನ್ನ ಈ ಲೋಕದಲ್ಲಿ ನನ್ನ ನಾಮವನ್ನು ಹರಡಿ, ಪ್ರಪಂಚದಾದ್ಯಂತ ನನ್ನ ನಾಮ ಹರಡಬೇಕು ಅಂತ ಪ್ಲ್ಯಾನ್ ಮಾಡಿ, ಉದ್ದೇಶ ಇಟ್ಕೊಂಡು, ಆ ಪ್ಲ್ಯಾನ್ಗೋಸ್ಕರ ಏನು ಮಾಡಿದ್ರು ಗೊತ್ತಾ? ಒಬ್ಬೊಬ್ಬರಾಗಿ ಶಿಷ್ಯರನ್ನ ಆರಿಸ್ಕೊಂಡ್ರು. ಶಿಷ್ಯರನ್ನ ಏನು ಮಾಡಿದ್ರು? ಶಿಷ್ಯರನ್ನ ಆರಿಸ್ಕೊಳ್ಳೋಂಥ ಉದ್ದೇಶ ಏನು? ಪ್ಲ್ಯಾನ್ ಏನು? ಶಿಷ್ಯರನ್ನ ಆರಿಸ್ಕೊಳ್ಳೋದು ಪ್ಲ್ಯಾನು. ಉದ್ದೇಶ ಏನು? ನನ್ನ ನಾಮವನ್ನು ಎಲ್ಲ ಕಡೆಯವರು ಪ್ರಚುರಪಡಿಸಬೇಕು. ಇವತ್ತು ನನ್ನನ್ನು ನಿಮ್ಮನ್ನು ಆರಿಸ್ಕೊಂಡಿರುವಂಥ ಪ್ಲ್ಯಾನ್ ಮಾಡುವಂಥ ಉದ್ದೇಶ ನಾನು ನೀವು ಅನೇಕರಿಗೆ ಕ್ರಿಸ್ತನ ನಾಮವನ್ನು ಪ್ರಚುರಪಡಿಸಬೇಕು. ಇವತ್ತು ನಿಮ್ಮ ಜೊತೆ ಕೆಲವರು ನಾನು ಕಂಡಂಗೆ 1 ವರ್ಷದಿಂದ 2 ವರ್ಷದಿಂದ ಒಂದು ಸ್ಥಳದಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿನ ಜನ ಇವ್ರನ್ನ ಗುರುತಿಸಲ್ಲ, ಯೇಸು ಸ್ವಾಮಿ ಕಡೆಯವರು. ನಾನು ವಿವೇಕ್ ಅವ್ರು ಹೇಳ್ತೀನಿ, ಆಸೆ ತಿರುಗಾಡ್ತಿದ್ರು, ಎಲ್ಲಿ ಜೋರಾಗಿ ಹಾಡಾಡ್ಕೊಂಡು ಯೇಸು ಸ್ವಾಮಿ ಹಾಡಾಡ್ಕೊಂಡೇ ತಿರುಗಾಡ್ತಿರ್ತೀನಿ. ಎಲ್ಲ ನಾನು ಗುರುತಿಸ್ತಾರೆ, ಇವ್ರು ಚರ್ಚ್ಗೆ ಹೋಗೋನು, ಯೇಸು ಸ್ವಾಮಿ ಕಡೆಯವನು ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಯೇಸು ಸ್ವಾಮಿನವರು ಒಬ್ಬ ಇದ್ದಾರೆ ಅನ್ನೋ ಥರನೇ ಕಾಣುತ್ತೇವೆ ಜೀವನದಲ್ಲಿ. ಚೂರು ಗೊತ್ತಾಗಲ್ಲ, ಯೇಸು ಸ್ವಾಮಿ ನಂಬಿದ್ದೀನಿ ನಂಬಿಲ್ಲ ಸ್ವಲ್ಪನೂ ಗೊತ್ತಾಗಲ್ಲ. ಅದು ಕೂಡ ನಾನು ಪ್ರಾರಂಭದಲ್ಲಿ ಹೇಳ್ತಿದ್ದೆ ಅಂದರೆ, ಬೈಬಲ್ನ ಬ್ಯಾಗ್ ಹಾಕ್ಕೊಂಡು, ನಾನು ಪ್ರಾರಂಭ ಸೇವೆಯಲ್ಲಿ ಹೇಳ್ತಿದ್ದೆ, ಬೈಬಲ್ಗಳನ್ನ ಬ್ಯಾಗ್ ಹಾಕ್ಕೊಂಡು ಅವಸ್ಕೊಂಡು ಬನ್ನಿರಿ, ವಿರೋಧ ಮಾಡ್ತಾರೆ ಅಂತ. ಆಮೇಲೆ ನಾನು ಹೇಳ್ತೀನಿ,
ರಾಜವರ್ಷಕ್ಕೆ ಬೈಬಲ್ ತಪ್ಕೊಂಡು ಬನ್ನಿರಿ, ಎಲ್ಲರಿಗೂ ಗೊತ್ತಾಗಬೇಕು ನೀನು ಕ್ರಿಸ್ತನ ಮಗನು ಅಂತ. ಇವತ್ತು ಇನ್ನೂ ಕೆಲವರಿಗೆ ಯೇಸು ಸ್ವಾಮಿ ನಂಬಿದ್ರಂತ ಗೊತ್ತೇ ಇಲ್ಲ. ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ ಭಾನುವಾರ ಒಂದು ಮದುವೆ ಅದ ಅಂದ್ಬಿಟ್ಟು ಹೋಗ್ಬಿಟ್ಟು ಇತ್ತ ಬರ್ತಾರೆ ಚರ್ಚ್ಗೆ. ಇದಲ್ಲ ರಕ್ಷಣೆ, ಇದೆಲ್ಲ ಪ್ರಚುರಪಡಿಸುವಂಥದ್ದು. ಕ್ರಿಸ್ತನ ನಾಮವನ್ನು ಪ್ರಚುರಪಡಿಸುವಂತಹ ಉದ್ದೇಶದೊಂದಿಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಕ್ರಿಸ್ತನು ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಅದೆಲ್ಲ ಪ್ಲ್ಯಾನ್, ಕೆಲವು ವೇಳೆ ಈ ಪ್ಲ್ಯಾನ್ ಬಗ್ಗೆ ನಾನು ಹೇಳಿ ಮುಗಿಸ್ತೇನೆ, ಗಮನಿಸ್ರಿ, ನನ್ನ ಜೊತೆ ಇದಿರಲ್ವಾ. ದೇವರು ಮಾಡುವಂಥ ಪ್ಲ್ಯಾನ್ ಸೈತಾನಿಗೆ ಕೆಲವರಿಗೆ ಗೊತ್ತಾಗಲ್ಲ. ದೇವರು ಪ್ಲ್ಯಾನ್ ಮಾಡಿದ್ರು ಈ ಲೋಕಕ್ಕೆ ಯೇಸುವನ್ನು ಕಳಿಸಿ ಶಿಲುಬೆ ಮೇಲೆ ರಕ್ತ ಸುರಿಸಿ ಸಮಾಧಿಯಿಂದ ಎದ್ದು ಬಂದು ಇಡೀ ಲೋಕದ ಜನರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ದೇವರು ಪ್ಲ್ಯಾನ್ ಮಾಡಿದ್ರು. ಹೌದಾ? ಕತೆ ಹೇಳ್ತೀನಿ, ಗಮನಿಸ್ರಿ. ಆ ಪ್ಲ್ಯಾನ್ಗೋಸ್ಕರ ಮರಿಯಳನ್ನು ಆಯ್ಕೆ ಮಾಡಿಕೊಂಡ್ರು. ಮರಿಯಳನ್ನು ಮೂಲಕ ಕಳಿಸ್ತು, ಉತ್ತಮವಾಗಿ ಬೆಳೆಸ್ತು. ಆಗ ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರು. ಅನೇಕ ಶಿಷ್ಯರನ್ನು ಆರಿಸ್ಕೊಂಡ್ರು, ಕೆಲವ್ರನ್ನ ವಿರುದ್ಧವಾಗಿ ಎದ್ದೇಳಿಸಿದ್ರು. ಈಗ ಸೈತಾನ್ ಏನು ಮಾಡ್ತಾನೆ ಗೊತ್ತಾ? ಸೈತಾನ್ ಏನು ಮಾಡ್ತಾನೆ, ಯೇಸು ಸ್ವಾಮಿ ಹಿಂಗೆ ಬಿಟ್ಟರೆ ಸರಿ ಆಗಲ್ಲ. ಅವನು ಒಂದು ಥಾಟಲ್ಲಿ ಮಾತ್ರ ಯೋಚನೆ ಮಾಡ್ತಾನೆ, ಒಂದು ಕಡೆ ಮಾತ್ರ ಯೋಚನೆ ಮಾಡ್ತಾನೆ. ಅದು ಸರ್ವಶಕ್ತನಲ್ಲ, ಸರ್ವಜ್ಞಾನಿ ಅಲ್ಲ. ಯೇಸು ಸ್ವಾಮಿನ ಶಿಷ್ಯನೇ ಹಿಡ್ಕೊಟ್ಟು ಬಿಟ್ಟರೆ ಯೇಸು ಸ್ವಾಮಿ ಭಾಳ ಕುಗ್ಗೋಗ್ತಾರೆ. ಯೇಸು ಸ್ವಾಮಿನ ಕೊಲ್ಲಿಸೋದಕ್ಕೆ ದೇವರ ಅನೇಕ ಮಾರ್ಗಗಳನ್ನ ಇಟ್ಟಿದ್ರು. ಯಹೂದಿಗಳೇ ಬಂದು, ರಾಜರುಗಳೇ ಬಂದು ಅವರನ್ನು ಹಿಡಿದು ಕೊಲ್ಲುವಂಥ ಪ್ರಯತ್ನ ಮಾಡಿಸ್ತಿದ್ರು. ಆದರೆ ಸೈತಾನ ಏನು ಯೋಚನೆ ಮಾಡ್ದ, ವಿಶ್ವಾಸಿ ಮೂಲಕ ಅಥವಾ ಒಬ್ಬ ಶಿಷ್ಯನೇ ಅವಳನ್ನು ಹಿಡ್ಕೊಟ್ಟು ಬಿಟ್ಟರೆ ಯೇಸು ಸ್ವಾಮಿ ಕುಗ್ಗೋಗ್ಬಿಡ್ತಾರೆ. ನಾನು 12 ಜನ ಆರಿಸ್ಕೊಂಡೆ ಇಡೀ ಲೋಕಕ್ಕೆ ಈ 12 ಜನರ ಮೂಲಕ ಸುವಾರ್ತೆ ತಲುಪಬೇಕು ಅಂತ. ನೂತನ ಯೆರೂಸಲೇಮಿನಲ್ಲಿ 12 ಅಸ್ಥಿವಾರಗಳ ಮೇಲೆ 12 ಅಪೊಸ್ತಲರ ಹೆಸರು ಬರೆಯಬೇಕು ಅಂತ ನಾನು ಇವರ 12 ಜನ ಆರಿಸ್ಕೊಂಡೆ. ಅದ್ರಲ್ಲಿ ಒಬ್ಬ ನನ್ನ ಹಿಡ್ಕೊಟ್ಟು ಬಿಟ್ಟನಲ್ಲ ಅಂತೇಳಿ ಕುಗ್ಗೋಗ್ತಾರೆ ಯೇಸು ಸ್ವಾಮಿ ಅಂತೇಳಿ ಇಸ್ಕರಿಯೋತನೊಳಗೆ ಪ್ರವೇಶ ಮಾಡಿಬಿಟ್ಟು ಇಸ್ಕರಿಯೋತನೊಳಗೆ ಪ್ರವೇಶ ಮಾಡ್ತಾರೆ. ದೇವರ ಪ್ಲಾನ್ ಏನು? ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯಬೇಕು ಅಂತ. ಸೈತಾನ ಉದ್ದೇಶ ಏನು? ಶಿಲುಬೆ ಮೇಲೆ ಹೋಗೋದಂತೂ ತಪ್ಸಕ್ಕಾಗಲ್ಲ ನನ್ನ ಕೈಲಿ. ಅಟ್ಲೀಸ್ಟ್ ತಪ್ಸಕ್ಕೆ ಪ್ರಯತ್ನ ಮಾಡ್ದೆ. ಎಲ್ಲಿ? ಶಿಲುಬೆಗೆ ಹೋಗೋದು ತಪ್ಸಕ್ಕೆ ಪ್ರಯತ್ನ ಮಾಡ್ದೆ. ಎಲ್ಲಿ? ಅಲ್ಲ, ಮತ್ತೊಂದು 4ನೇ ಅಧ್ಯಾಯದಲ್ಲಿ ಶೋಧನೆ ಬೆಟ್ಟದಲ್ಲಿ ಕರ್ಕೊಂಡೋಗಿ ಹೇಳ್ತಾನೆ ನೋಡಿ, ನೀ ಅಡ್ಡ ಬಿದ್ದರೆ ಎಲ್ಲ ನೀನು ಕೊಟ್ಬಿಡ್ತೀನಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೋಗ್ತಿರೋದೇನಕ್ಕೆ? ಎಲ್ಲವನ್ನ ಪಡ್ಕೊಳ್ಳಿಕ್ಕೆ. ಶಿಲುಬೆಗೆ ಹೋಗೋದು ಬೇಡ ನೀನು, ನಾನು ಹಂಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಪ್ರಯತ್ನ ಮಾಡಿ. ಅದು ನಡೀಲಿಲ್ಲ. ಈಗೇನು ಯೋಚನೆ ಮಾಡ್ತಾನೆ, ಯೇಸು ಸ್ವಾಮಿ ಕುಗ್ಗೋದ್ರೆ ಅವರ ಪ್ಲ್ಯಾನ್ ನಡೆಯಲ್ಲ, ದೇವರ ಪ್ಲ್ಯಾನ್ ನಡೆಯಲ್ಲ ಅಂತ ಯೋಚನೆ ಮಾಡ್ತಾನೆ. ಆದರೆ ಸೈತಾನ್ ಮಾಡುವಂಥ ಅದೇ ಉದ್ದೇಶವನ್ನು ದೇವರು ಹಿತವಾಗಿ ಮಾರ್ಪಡಿಸ್ಬಿಟ್ರು ನೋಡಿ. ಇಸ್ಕರಿಯೋತ ಯೂದ ಹಿಡುಕೊಟ್ಟದ್ರಿಂದ ಶಿಲುಬೆಗೆ ಹೋಗೋದಕ್ಕೆ ಮಾರ್ಗ ಸುಲಭ ಆಗೋಯ್ತು. ಕೆಲವು ಸಾರಿ ಕುಗ್ಗೋಗ್ಬೋದಾಗಿತ್ತು ಯೇಸು ಸ್ವಾಮಿ, ನಾನು ದೇವಾದಿ ದೇವನು, ಮುಂದೆ ಅನೇಕ ಜನ ನನಗೆ ಸೇವೆ ಮಾಡ್ತಾರೆ, ಶಿಷ್ಯರನ್ನು ಎಬ್ಬಿಸ್ತಾರೆ. ನಾನೇ ಶಿಷ್ಯರ 12 ಜನರಲ್ಲಿ ಒಬ್ಬರನ್ನ ನೇವಾಗಿ ನಿಲ್ಸೋಕ್ಕಾಗಿಲ್ವಲ್ಲ ಯೂದನ್ನ. ಇನ್ನು ನನ್ನ ಜೊತೆ ನನ್ನನ್ನು ಹಿಂಬಾಲಿಸಿ ಬರುವಂಥ ಜನ ಸೇವಕರು ಸೋತೋಗೋದಕ್ಕೆ ಕಾರಣ ಇರುತ್ತಲ್ವ. ಯೇಸು ಸ್ವಾಮಿನೇ ಒಬ್ಬ ಇಸ್ಕರಿಯೋತನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅವನೇ ಸತ್ತೋದ. ಇನ್ನು ನಮ್ಮ ವಿಶ್ವಾಸಿಗಳು ಸತ್ತೋದ್ರೆ ನನಗೆ ಏನು ಅನ್ಕೊಳ್ಳಲ್ವ ಅಂತ ಯೇಸು ಸ್ವಾಮಿ ಕುಗ್ಗೋಗ್ಲಿಲ್ಲ. ಅರ್ಥ ಇದನ್ನು ಹೇಳಿದ್ದು? ಯೇಸು ಸ್ವಾಮಿ ಕುಗ್ಗೋಗ್ಲಿಲ್ಲ, ಅವನನ್ನೇ ಮತ್ತೆ ಹೇಳ್ತಿದ್ದಾರೆ, ಸ್ನೇಹಿತನೇ ನೀನು ಮಾಡಬೇಕಾದ ಕೆಲಸವನ್ನು ಬೇಗ ಮಾಡು ಅಂದ್ಬಿಟ್ರು. ಸೈತಾನ್ ಕುಗ್ಗೋದಾಗ ಯಾರನ್ನ ಕುಗ್ಗಿಸ್ಲಿಕ್ಕೆ ಯೂದನ ಏರ್ಪಡಿಸಿದ್ದು? ಯೇಸುವನ್ನು ಕುಗ್ಗಿಸ್ಲಿಕ್ಕೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಯೂದನೇ ಸ್ನೇಹಿತನೇ ನೀನು ಮಾಡಬೇಕಾದ ಬೇಗ ಮಾಡು ಅಂತ. ಸೈತಾನ್ ಕುಗ್ಗೋಗ್ತಾನೆ. ಇವತ್ತು ನಾವು ತಿಳಿದಿರಬೇಕು, ಸೈತಾನ್ ಯಾವುದೆಲ್ಲ ದೇವರು ಮಾಡುವಂಥ ಪ್ಲಾನ್ಗೆ ವಿರುದ್ಧವಾದ ಕಾರ್ಯಗಳು ಮಾಡ್ತಾರೋ ಆಗ ನಮ್ಮಿಂದ ಅವನು ಕುಗ್ಗೋಗ್ಬೇಕು ಹೊರತು ಅವನಿಂದ ನಾವು ಕುಗ್ಗಬಾರ್ದು. ಕೆಲವೊಮ್ಮೆ ಎಬ್ಬಿಸ್ತಾನೆ, ನನಗೆ ಪ್ರೋತ್ಸಾಹ ಕೊಡೋದಕ್ಕೆ ಎಬ್ಬಿಸ್ತಾನೆ. ಇವತ್ತು ರವಿ ಬ್ರದರ್ ಹೇಳಿದ್ರಲ್ಲ, ನೀನು ಪೂರ್ತಿ ಅದಕ್ಕೆ ಕೊಡೋದು ಎಲ್ಲ ದಶಮ ಭಾಗ ಥರ ಕೇಳ್ತಾರೆ. ದಶಮ ಭಾಗ ಕೊಟ್ಬಿಡು, ಆಲೋಚನೆ ಕೊಡ್ತಾನೆ. ಇಲ್ಲ ಅಂತಾರೆ, ತುಂಬ ಆಲೋಚನೆ ಕೊಡ್ತಾನೆ. ಆ ಆಲೋಚನೆ ನಾವು ಹೇಗೆ ತಗೋತೀವಿ, ಯಾರಿಗೆ ನಾವು ಜಯ ಕೊಡ್ತೀವಿ, ಸೈತಾಂತನಂಥ ಕುತಂತ್ರಕ್ಕೋ ದೇವರು ಇಟ್ಟಂಥ ಪ್ಲ್ಯಾನ್ಗೋ ನಾವು ಜಯ ಕೊಡ್ತೀವಿ ಅನ್ನೋದು ನಾವು ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ. ಸೈತಾನನ ಯಾವ ಪ್ಲ್ಯಾನ್ ನಮ್ಮ ಜೀವನದಲ್ಲಿ ನೆರವೇರಕೂಡದು. ವಾಕ್ಯ ಹೇಳ್ತದೆ 1 ಯೋಹಾನ 4:4 ಲೋಕದಲ್ಲಿರುವ ಅವನಿಗಿಂತಲೂ ನನ್ನಲ್ಲಿರುವ ಆತನು ಹೆಚ್ಚಿನವನು ನಿನ್ನಲ್ಲಿ ಇದ್ದರೆ ಆ ರೀತಿ ನಡ್ಕೊಳ್ಳಿ ಮನಸ್ಸು ಮಾಡಿರಿ. ವೆಂಕಟೇಶ್ ಅವರೇ, ಇವತ್ತು ಮೊದಲ ಬಾರಿ ಬಂದಿದ್ದೀರಿ. ಕಳೆದ ದಿನ ಬಂದದ್ದಕ್ಕೂ ಇವತ್ತಿಗೂ ನಿಮ್ಮ ಸ್ಥಿತಿ ಹೇಗಿದೆ? ಪರವಾಗಿಲ್ಲ, ಎದ್ದಿತ್ಕೊಳ್ಳಿ ಒಂದು ನಿಮಿಷ. ನಮ್ಮ ವಿಜಯವರ ಮಾವನವರು ನಿನ್ನೆ ಅವರ ಮನೆಗೆ ನಾನು ಹೋಗಿದ್ದೆ ಕೋಟಂಬಳ್ಳಿಲಿ. ಅವರು ನಿಂತು ಈಗ ಶರ್ಟ್ ಹಾಕಿದ್ದಾರೆ. ಶರ್ಟ್ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರು ನಿನ್ನೆವರೆಗೂ. ಎಷ್ಟು ತಿಂಗಳಿಂದ ಶರ್ಟ್ ಹಾಕಿಲ್ಲ? 1.5 ತಿಂಗಳಿಂದ ಶರ್ಟ್ ಹಾಕಿಲ್ಲ ಅವರು.
ಯಾಕೆ ಗೊತ್ತಾ? ಹೊಟ್ಟೆ ಟಚ್ ಆದರೆ ಉರಿ. ಇವತ್ತು ಶರ್ಟ್ ಹಾಕೊಂಡು ನೆಮ್ಮದಿ ನಿಂತಿದ್ದ. ಆಮೇಲೆ ಕರ್ತನ ಆಶೀರ್ವಾದ ಮಾಡಿ ನಮ್ಮೊಂದು ತವಕ ಬರಬೇಕು. ದೇವರೇ, ನಿನ್ನ ಗುಣಾತಿಶಯಗಳನ್ನು ನಾನು ಪ್ರಚುರಪಡಿಸ್ಬೇಕು. ಅಲ್ಲೊಬ್ಬರು ತಾಯಿ ಕೇಳಿದ್ರು, ಯಾತಿಗೂ ಹೋಗ್ಬಾರ್ದ, ಎಲ್ಲಿಗೂ ಹೋಗ್ಬಾರ್ದ, ಯಾವ ದೇವಸ್ಥಾನಕ್ಕೂ ಹೋಗ್ಬಾರ್ದ, 1 ವಾರ ಅದ್ದ ಆ ಹೊಟ್ಟೆವರಿ ವಾಸ ಮಾಡೋಕ್ಕೆ ಅಂತ ಕೇಳಿದ್ರು. 1 ವಾರ ಟೈಮ್ ತಗೊಳ್ಳಿ, ಆ ಹೊಟ್ಟೆವರಿ ವಾಸ ಮಾಡಿಬಿಡಿ, ನಿಮ್ಮದಿಗೆ ಸೇರಿಸ್ಕೊಳ್ಳಿ ಅವನ್ನ ಅಂತ ನಮ್ಮ ವಿಜಯ್ ಕೂಡ ಹೇಳಿದ್ರು. ಅವರಲ್ಲಿ ನಂಬಿಕೆ ಬರಬೇಕು ಅಷ್ಟೇ ಅಂತ. ನಾನು ಹೇಳಿದೆ 1 ವಾರ ಬೇಡ, ಈಗ ನಾನು ಮುಟ್ಟಿ ಪ್ರಾರ್ಥಿಸ್ತೀನಿ, ಇವತ್ತೇ ಬದಲಾಗುತ್ತೆ ಅಂದರೆ. ನಾನು ಅವರ ಹೊಟ್ಟೆ ಮೇಲೆ ಕೈ ಇಟ್ಟು ನಾನು ಪ್ರಾರ್ಥಿಸಿದೆ, ಚೆಕ್ ಮಾಡಿ ಅಂದೆ, ಪರವಾಗಿಲ್ಲ ಸರ್ ಅಂತ. ನನ್ನನ್ನು ಬೇಕಾಗಿ ಹೇಳ್ಬಿಡಿ, ಕರೆಕ್ಟಾಗಿ ಹೇಳಿ. ತುಂಬ ಜನ ಅವ್ರ ಕುಟುಂಬದವರೆಲ್ಲ ನಿಂತಿದ್ರು, ಕರೆಕ್ಟಾಗಿ ಹೇಳಿ. ಇಲ್ಲ ಸರ್, ನನಗೆ ತುಂಬ ಕಡಿಮೆ ಆಯಿತು. ಮತ್ತೆ ಪ್ರಾರಂಭ ಆಯಿತು. ಇವತ್ತು ಅವ್ರು ಹೇಳ್ತಿದ್ದಾರೆ, ಕಂಪ್ಲೀಟ್ ಚೆನ್ನಾಗಾಗಿದ್ದಾರೆ. ಆಮೇಲೆ ಎಲ್ಲ ಥರ ಹಾಸ್ಪಿಟ್ಲ್ಗೆ ಹೋಗಿ ನಮ್ಮ ವಿಜಯ್ನು ವಿವೇಕ್ನು ಯಾತಕ್ಕೆ ಪ್ಯಾರಾಮೆಡಿಕಲ್ಗೆ ಸೇರ್ಕೊಂಡ್ರೋ ಗೊತ್ತಿಲ್ಲ, ಅವ್ರ ಮಾವನು ತುಂಬ ಹೆಲ್ಪ್ ಆಗೋಯ್ತು. ಎಲ್ಲ ಥರ ಟೆಸ್ಟ್ ಮಾಡಿಸ್ಬಿಟ್ರು, ಆದರೆ ಒಂದರಲ್ಲೂ ಏನೂ ಇಲ್ಲ. ಭಯಂಕರ ವೇದನೆ. ಕುಡಿಯೋದನ್ನ ಬಿಟ್ಟು ಇವತ್ತು ಶರೀರ ಅಂತಿಂಥ ಸಮಸ್ಯೆಗಳಾಗಿಲ್ಲ ಅವ್ರಿಗೆ. ದೇವ್ರ ಕೃಪೆ ಪ್ರಾರ್ಥನೆಯಿಂದ ಒಂದೇ ದಿನದಲ್ಲಿ ದೇವರು ಬದಲಾಯಿಸಿದ್ದಾರೆ. ದೇವರು ಒಳ್ಳೆಯವರು. ಆಮೇಲೆ ನಿಮ್ಮ ತವಕ ಇರಬೇಕು. ನಾನು ಅಂದ್ಕೊಂಡಿದ್ದೀನಿ, ನನ್ನನ್ನು ಆರಿಸ್ಕೊಂಡಂಥ ಉದ್ದೇಶವನ್ನು ತಿಳ್ಕೊಂಡು ಅವರ ಪ್ಲ್ಯಾನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ ನೋಡಿ ಕೇಳಿ, ಆರಿಸ್ಕೊಂಡ ಉದ್ದೇಶ ತಿಳಿದು ಪ್ಲ್ಯಾನ್ನ ಅರ್ಥ ಮಾಡ್ಕೊಳ್ಳಿ. ಪ್ಲ್ಯಾನ್ನ ಅರ್ಥ ಮಾಡ್ಕೊಳ್ಳಿ, ಪ್ಲ್ಯಾನ್ ತಿಳ್ಕೊಳ್ಳಿ. ಯಾರಾದರೂ ಪ್ಲ್ಯಾನ್ ಮಾಡೋರ ನೋಡೋದು ಏನಂತೀವಿ ಗೊತ್ತಾ? ನೋಡು ಮನೆಯಾಳಿ ಎಂಥ ಪ್ಲ್ಯಾನ್ ಮಾಡ್ರ ಅಂತ ಬೈತೀವಿ. ದೇವರು ನಿನ್ನ ವಿಷಯದಲ್ಲಿ ತುಂಬ ಪ್ಲ್ಯಾನ್ಗಳು ಮಾಡ್ತಾರೆ. ಆ ಪ್ಲ್ಯಾನ್ನ ನೀನು ಅರ್ಥೈಸ್ಕೊಂಡ್ಬಿಟ್ರೆ ಸಾಕು, ಬಹಳ ಸಂತೋಷ ಪಡ್ತೀಯ. ಏನೇನು ಪ್ಲ್ಯಾನ್ ಮಾಡ್ತೀವಿ ಸರ್, ನಾನು ಇನ್ನೂ ಎಲ್ಲ ದೇವರು ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಹಿಂಗೆ ಉಲ್ಟಾ ಹೋದ್ರೆ ತಾನೇ ದೇವ್ರು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ನೇ ಮಾಡಿಬಿಡೋ ಸ್ವಾಮಿ, ನಾ ಬರ್ತೀವಿ ಸುಮ್ಮನಿರು. ಪ್ಲ್ಯಾನ್ನೇ ಮಾಡಬಾರ್ದು ದೇವರು. ಈಗ ಹಾಲು ಕರಬೇಕು ಹಸುಗೆ, ಒದತ್ತೆ. ಹಾಲು ಕರೆಗೆ ಹೋದ್ರೆ ಏನು ಮಾಡುತ್ತೆ? ಒದಿತ್ತೆ. ಏನು ಪ್ಲ್ಯಾನ್ ಮಾಡ್ತಾರೆ? 2 ರಾಡು ಕಬ್ಬಣ ಸಿಕ್ಸ್ತಾರೆ ಮಧ್ಯದಲ್ಲಿ, ಹೌದಾ? ಕಾಲು ಎತ್ತಬಾರ್ದು. ಈ ಪ್ಲ್ಯಾನ್ ಯಾಕೆ ಬಂತು? ಒದಿದ್ರಿಂದ ಬಂತು. ನೀನು ಒದಿದೇ ಇದ್ರೆ ನೀನು ಪ್ಲ್ಯಾನೇ ಮಾಡಲ್ಲ ದೇವರು. ನೀನು 7 ಜಯದಲ್ಲಿ ಪ್ರಸಂಗಕ್ಕೆ ತಕ್ಕಂತೆ ವಿಧೇಯನ ಆಗ್ಬಿಟ್ರೆ ನಿನ್ನನ್ನು ರೂಪಿಸಲಿಕ್ಕೆ ದೇವರು ಪ್ಲ್ಯಾನ್ ಮಾಡಲ್ಲ. ದೇವರು ನನ್ನ ವಿಷಯದಲ್ಲಿ ಎಂತೆಂಥ ಪ್ಲ್ಯಾನ್ ಮಾಡಿದ್ರು ಗೊತ್ತಾ ಪಾಸ್ಟರ್? ನಿಮ್ಮ ಮನೆ ಆಡಿ ಅಂತ ಅರ್ಥ, ನೀನು ಸರಿ ಇಲ್ಲ ಅಂತ ಅರ್ಥ. ನೀನು ದಾರಿ ತಪ್ಪುತ್ತಿದ್ದೆ, ಅದಕ್ಕೆ ನೀನು ಪ್ಲ್ಯಾನ್ ಮಾಡಿ ಹಿಡಿದಿರೋದು. ಹಲ್ಲೆಲೂಯಾ. ಕೆಲವು ಚಿಕ್ಕ ಮಕ್ಕಳಿಗೆ ಇಂಜೆಕ್ಷನ್ ಹಾಕೋಕ್ಕೆ ಏನೆಲ್ಲ ಪ್ಲ್ಯಾನ್ ಹುಡುಕ್ತಾರೆ. ಕೆಲವು ಔಷಧಿ ಕುಡಿಸೋಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಮಾತ್ರ ನುಂಗಿಸ್ಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಯಾಕೆ ಹೇಳಿ? ಅದು ಅವ್ರ ಕೈಲಿ ಆಗಲ್ಲ ಅಂತ. ನಿನ್ನ ವಿಷಯದಲ್ಲಿ ದೇವ್ರು ಪ್ಲ್ಯಾನ್ ಮಾಡಬೇಕಾ? ಮಾಡಿದ್ದೆಲ್ಲ ಓಕೆ. ಇವತ್ತು ತಿಳ್ಕೊಂಡ ಮೇಲೆ ದೇವರೇ ಕೇಳಿ ಪ್ರಾರ್ಥನೆಯಲ್ಲಿ, ನನ್ನ ವಿಷಯದಲ್ಲಿ ಪ್ಲ್ಯಾನ್ನೇ ಮಾಡಬೇಡ ಸ್ವಾಮಿ, 7 ಸಾಕು, ನಾನು ಮಾಡ್ತೀನಿ. ಆಮೇಲೆ ಜೋರಾಗಿ ಹೇಳ್ರಿ, ಆಮೇಲೆ ನೀನು 7 ನಾನು ಮಾಡ್ತೀನಿ, ನೀ ಪ್ಲ್ಯಾನ್ನೇ ಮಾಡಬೇಡ ಸ್ವಾಮಿ. ಒಂದು ವೇಳೆ ಪುನಃ ಯಾರು ನನಗೆ ಎಂತೆಂಥ ಪ್ಲ್ಯಾನ್ ಮಾಡಿದ್ರು ಅಂದರೆ ಹೊಸ ವರ್ಷದಲ್ಲಿ ನಿಮ್ಗೆ ಹೊಸ ಬಹುಮಾನ ಕೊಡ್ತೀನಿ. ಪ್ಲ್ಯಾನ್ನೇ ದೇವ್ರು ಮಾಡಬಾರ್ದು ನಮ್ಮ ಬಗ್ಗೆ. ನಾನು ಸಂಡೇ ಸ್ಕೂಲ್ ಕಟ್ಟಡ ಏನೆಲ್ಲ ಪ್ಲ್ಯಾನ್ ಮಾಡ್ತೀನಿ ಗೊತ್ತಾ? ಭಕ್ತನೇ ಇಲ್ಲ ನಮ್ಮ ಬೈಕ್ ಬ್ರದರ್ಸ್ಗಳು. ಪ್ಲ್ಯಾನ್ ಮಾಡಬೇಕಾ? ಆಮೇಲೆ ಥ್ಯಾಂಕ್ ಯು, 7% ನಾನು ಮಾಡ್ತೀನಿ. ಹೇಗಾದರೂ ಸರಿ ದೇವರ ಯೋಜನೆ ನನ್ನ ಜೀವಿತದಲ್ಲಿ ನೆರವೇರಬೇಕು. ಇವತ್ತಿನವರೆಗೆ ಮಾಡಿದ ಯೋಚನೆಗಳು ಸಾಕು. ದೇವರೇ, ಇವತ್ತು ನೋಡಿ ವೆಂಕಟೇಶ್ ಅವ್ರ ಕುಟುಂಬವಾಗಿ ಬಂದು ಕೂತಿದ್ದಾರೆ. ಏನು ಪ್ಲ್ಯಾನ್ ಆಯಿತು? ಚೆನ್ನಾಗಿ ಕುಡಿದ್ರು ವಿಚಿತ್ರ ಆಯಿತು. ಡಾಕ್ಟ್ರು ನೋಡಿ ವಿಚಿತ್ರವಾದ ಸಮಸ್ಯೆಗಳು ಹೇಳಿದ್ರು. ಎಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ತುಂಬ ದೊಡ್ಡ ಸಮಸ್ಯೆಗಳಾಗ್ತವೆ. ವಿಜಯ್ ರಿಪೋರ್ಟ್ ಹೇಳುವಂಥ ವಿಷಯಗಳು ಗೊತ್ತಾಗ್ತದೆ. ತುಂಬ ಸಮಸ್ಯೆಗಳು ಎಲ್ಲ ಥರ, ಮೈಸೂರು ಎಲ್ಲೆಲ್ಲಿ ಹಾಸ್ಪಿಟಲ್ ಎಲ್ಲ ಕಡೆ ತಿರುಗಿದ್ರು. ಆದರೆ ಇವತ್ತು ಅವ್ರು ಸಮಾಧಾನವಾಗಿ ಬಂದು ಕೂತ್ಕೋಬೇಕು ಅಂತಲೇ ಆ ಪ್ಲ್ಯಾನ್ ಮಾಡಿದರು. ಹೊಟ್ಟೆ ನೋವು ಬಂದು ಫಸ್ಟ್ ದಿನ ಬಂದಿದ್ದರೆ ಅಷ್ಟೆಲ್ಲ ಸುತ್ತಲ ಅವಶ್ಯಕತೆ ಇರಲಿಲ್ಲ. ಉದ್ದೇಶ ನಾವು ತಿಳ್ಕೊಳ್ಬೇಕು. ಇವತ್ತು ನಾವು ತಿಳ್ಕೊಳ್ಳೋಣ, ದೇವರಿಗೆ ಏನೆಲ್ಲ ಆಟ ಆಡಿದೆ, ಏನೆಲ್ಲ ಪೆಟ್ಟು ಬಿತ್ತು, ಸಾಕು ಸ್ವಾಮಿ, ನಿನ್ನ ದಾರಿಲಿ ನಾನು ಇರ್ತೀನಿ, ಪ್ಲ್ಯಾನ್ನೇ ಮಾಡಬೇಡ, ನಾನು ತೆಪ್ಪಗಿರ್ತೀನಿ. ಹೇಳು, ಚೆನ್ನಾಗಿದ್ದಿಲ್ಲ ಹೊಡಿದು ತೆಪ್ಪಗಿರೋದು ಅರ್ಥ ಏನು ಹೇಳಿ? ಅಪ್ಪ ತೆಪ್ಪಗಿದ್ದು ಬಿಡ್ತೀನಿ, ನಿಮ್ಮ ಮೇಲೆ ಸೋಂಬರಿದ್ದು ಕತ್ತೀನಿ, ಸಾಕು, ನನಗೆ ಯಾರೂ ಬೇಡ, ಯಾವುದೂ ಬೇಡ. ಹಲ್ಲೆಲೂಯಾ. ಈ ತವಕವನ್ನು ನಾವು ತಂದುಕೊಂಡ್ರೆ ನಮ್ಮ ವಿಷಯದ ದೇವರು ಮಾಡಿದಂಥ ಪ್ಲ್ಯಾನ್, ಆತನ ಉದ್ದೇಶವನ್ನು ನೆರವೇರಿಸೋದಕ್ಕೆ ಇಡೀ ಚಾಮರಾಜನಗರ ನಾವೇ ಮುಖ್ಯ ವ್ಯಕ್ತಿಗಳಾಗಿರ್ತೀವಿ. ಆಗ ಯೋಚನೆ ಮಾಡ್ತಾರೆ, ಇನ್ನೇನು ಮಾಡಬೇಕು ಚಾಮರಾಜನಗರದಲ್ಲಿ ಅಂದಾಗ ತಕ್ಷಣ ನಿಮ್ಮ ನೆನಪಿಸ್ಕೊತಾರೆ ದೇವರು. ಓಕೆ, ಈತನನ್ನು ಇಟ್ಕೊಂಡ್ರೆ ಚಾಮರಾಜನಗರ ನನ್ನ ಉದ್ದೇಶ ಈಸಿಯಾಗಿ ನೆರವೇರುತ್ತೆ. ಈ ಹಂತಕ್ಕೆ ನೀವು ಬರೋಣ.
ಆಮೇಲೆ ಕರ್ತನ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವ, ಎದುರಿಸಿಕೊಳ್ಳುವ.